ನಮಸ್ತೆ, ನಾನು ಅಪರ್ಣಾ ಭಟ್. ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 16th ಈ ಒಂದು ಕ್ವಶನ್ ಪೇಪರ್ ಏನಿದೆ ಅದನ್ನು ನಾವು ಸಾಲ್ವ್ ಮಾಡ್ತಾ ಇದ್ದೇವೆ. ಸೊ ಕ್ವಿಕ್ಕಾಗಿ ಒಂದು 100 ಕ್ವಶನ್ಸ್ಗಳನ್ನು ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಕಂಪ್ಲೀಟ್ ಮಾಡೋಣ. ಸೊ ಯಾವಾಗಲೂ ನೀವು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಸಾಲ್ವ್ ಮಾಡುವಾಗ ಹೆಚ್ಚಾಗಿ ಒಂದು ಬೇರ್ ಆ್ಯಕ್ಟ್ ಇಟ್ಕೊಳ್ಬೇಕು. ಬೇರ್ ಆ್ಯಕ್ಟ್ ಜೊತೆ ಆ ಸಾಲ್ವ್ ಕ್ವಶನ್ಸ್ ಕೀ ಆನ್ಸರ್ಸ್ ಇದ್ದರೆ ಅದನ್ನು ಸಹ ನೋಡಬೇಕು. ಹಾಗೆ ಅದ್ರ ಜೊತೆಗೆ ನೀವು ಕ್ರಾಸ್ ಚೆಕ್ ಮಾಡಿ ವೆರಿಫೈ ಮಾಡ್ತಾ ನೋಡಬೇಕು ಯಾಕೆ ಹೀಗೆ, ಯಾವ ರೀತಿಯಲ್ಲಿ ಈ ಕ್ವಶನ್ ಫ್ರೇಮ್ ಆಗಿದೆ, ಇದ್ರ ಇಂಪಾರ್ಟೆಂಟ್ ಸೆಕ್ಷನ್ ಯಾವುದು ಅಂತ ನೋಡಿಕೊಂಡು ಆ ಸೆಕ್ಷನನ್ನು ಇಂಪಾರ್ಟೆಂಟನ್ನು ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಹಾಗೆ ಒಂದೊಂದ ಸ್ಟಾರ್ಟ್ ಮಾಡ್ತಾ ಬರೋಣ. ಹಾಗೆ ಇನ್ನೊಂದು ಬಹಳ ಮುಖ್ಯವಾದ ವಿಚಾರ ಅಂದರೆ ಅನ್ಅಕಾಡೆಮಿ ಸಬ್ಸ್ಕ್ರಿಪ್ಷನ್ ಏನಿತ್ತು 40% ತನಕ ನೀವೇನು ಸೇವ್ ಮಾಡ್ಕೊಳ್ಬೋದಿತ್ತು, ಅಷ್ಟು ಉಳಿತಾಯ ಮಾಡ್ಕೊಳ್ಬೇಕಿತ್ತು. ಅದು ಜನವರಿ 28 ತನಕ ಇತ್ತು. ಆದರೆ ಈಗ ಮತ್ತೆ ಜನವರಿ 31 ತನಕ ಅದು ಎಕ್ಸ್ಟೆಂಡ್ ಆಗಿದೆ. ಸೊ ಎಕ್ಸ್ಟೆಂಡ್ ಆಗೋದಲ್ಲದೆ ಇನ್ನು ನೀವು 12 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮತ್ತೆ 3 ತಿಂಗಳ ಸಬ್ಸ್ಕ್ರಿಪ್ಷನ್ ಎಕ್ಸ್ಟ್ರಾ ಸಿಗುತ್ತೆ. ಹಾಗೆ 18 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಮತ್ತು ಇನ್ನು 6 ತಿಂಗಳ ಸಬ್ಸ್ಕ್ರಿಪ್ಷನ್ ಎಕ್ಸ್ಟ್ರಾ ಸಿಗುತ್ತೆ. ಸೊ ಈ ಒಂದು ಆಫರನ್ನು 31 ತನಕ ಈ ಜಾರಿಯಲ್ಲಿರುತ್ತೆ. ಸೊ ನೀವು ಯಾರ್ಯಾರು ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕು ಅಂತ ಬಯಸ್ತಿದ್ದೀರೋ ಅವರೆಲ್ಲರೂ ಕೂಡ ಈ ಒಂದು ಬಹುಮುಖ್ಯವಾದ ಒಂದು ಮಾಹಿತಿಯನ್ನು ತೊಗೊಳ್ಬೇಕಂತ ನಾನು ಕೇಳ್ತೇನೆ. ಹಾಗೆ ಇನ್ನೂ ಹಲವಾರು ಅನ್ಅಕಾಡೆಮಿ ಲೈಟ್ ಸಬ್ಸ್ಕ್ರಿಪ್ಷನ್ಸ್ ಇದೆ. ಮಾಕ್ ಟೆಸ್ಟ್ಗಳು, UP ಮಾಕ್ ಟೆಸ್ಟ್ ಸೀರೀಸ್, ಹಾಗೆ ಛತ್ತೀಸ್ಗಢ ಮಾಕ್ ಟೆಸ್ಟ್ ಸೀರೀಸ್ ಇದೆ. ಅದು ಕೇವಲ ನಿಮಗೆ ಸಿಗುವಂಥದ್ದು 500 ರೂಪಾಯಿಗೆ ಆಫ್ಟರ್ ಯೂಸಿಂಗ್ ದ ರೆಫರಲ್ ಕೋಡ್. ಸೊ ಆದಷ್ಟು 5 ಮಾಕ್ ಟೆಸ್ಟ್ಗಳಿವೆ, 3 ಮಾಕ್ ಟೆಸ್ಟ್ಗಳಿವೆ. ಎಕ್ಸಾಕ್ಟ್ ಉತ್ತರ ಪ್ರದೇಶ ಪ್ರಿಲಿಮಿನರಿ ಎಕ್ಸಾಮ್ ಪ್ಯಾಟರ್ನೇ ಇರುತ್ತೆ. ಸೊ ಕೇವಲ ನಾವು ಕರ್ನಾಟಕದ ಅಂತ ಅಲ್ಲ, ಬೇರೆ ಎಲ್ಲ ರಾಜ್ಯಗಳದ್ದು ಹೀಗೆ ಜಸ್ಟ್ ಟ್ರೈ ಮಾಡ್ತಾ ಹೋದರೆ ಎಕ್ಸೆಪ್ಟ್ ಆ ಲೋಕಲ್ ಲಾಸ್ ಬಿಟ್ಟು ಉಳಿದೆಲ್ಲ ಒಂದು ಸಮಗ್ರ ಮಾಹಿತಿ ನಮಗೆ ಸಿಗ್ತಾ ಹೋಗುತ್ತೆ, ಒಂದು ಅಭ್ಯಾಸ ಆಗ್ತಾ ಹೋಗುತ್ತೆ. ಸೊ ಅದೊಂದು ಇನ್ನೊಂದು ಮುಖ್ಯವಾದ ವಿಚಾರ ನಾನು ಹೇಳಲಿಕ್ಕೆ ಬಯಸ್ತೇನೆ. ಹಾಗೆ ಈ ಒಂದು ವಿಡಿಯೋದ ಕೊನೆಯಲ್ಲಿ ಮತ್ತೆ ನಿಮಗೆ ತಿಳಿಸ್ಕೊಡ್ತೇನೆ ಯಾವ ರೀತಿಯಲ್ಲಿ ಈ ಎಲ್ಲ ಸಬ್ಸ್ಕ್ರಿಪ್ಷನ್ ಹೇಗೆ ಕೊಡ್ತಾರೆ ಅಂತ. ಆದರೆ ಫಸ್ಟಿಗೆ ನಾವು ಈ ಒಂದು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಏನಿದೆ ಅದನ್ನು ಆದಷ್ಟು ಬೇಗ ಸಾಲ್ವ್ ಮಾಡೋಣ. ಓಕೆ, ಫಸ್ಟ್ ಒನ್, ಹೌ ಮೆನಿ ಕೈಂಡ್ ಆಫ್ ಪ್ರಿಸಂಪ್ಷನ್ಸ್ ಆರ್ ದೇರ್ ಆಸ್ ಕ್ಲಾಸಿಫೈಡ್ ಬೈ ದಿ ಸುಪ್ರೀಂ ಕೋರ್ಟ್? ಎಷ್ಟು ರೀತಿಯ ಪ್ರಿಸಂಪ್ಷನ್ಸ್ಗಳು ಕೊಟ್ಟಿದ್ದಾರೆ ಅಂತ ಇಲ್ಲಿ ಕೇಳ್ತಾ ಇರುವಂಥದ್ದು. ಸೊ ಪರ್ಮಿಸಿವ್ ಪ್ರಿಸಂಪ್ಷನ್ ಆರ್ ಪ್ರಿಸಂಪ್ಷನ್ ಆಫ್ ಫ್ಯಾಕ್ಟ್ಸ್, compelling presumption or presumptions of law, rebuttable presumptions, irrefutable presumptions of law or conclusive presumptions, athwa D, all of them. The correct answer D, all of them. Then what is the leading decision in the case of Menaka Gandhi versus Union of India? A, right of hearing, B, separation of powers, C, delegated legislation, and D, rule of evidence. So idalli yavadu A, right of hearing is the correct answer. Next one, Advocates Act 1961 came into force on A, 19th May 1961, B, 19th April 1961, C, 1st May 1961, and D, 19th January 1961. Advocates Act ಯಾವಾಗ ಜಾರಿಗೆ ಬಂತು ಅಂತ. ಸೊ ಅಡ್ವೊಕೇಟ್ಸ್ ಆ್ಯಕ್ಟ್, ಹಾಗೆ ಅಡ್ವೊಕೇಟ್ಸ್ ಆ್ಯಕ್ಟ್ ಮೇಲೆ ನಾನು ಆಲ್ರೆಡಿ ಒಂದು ಇಂಪಾರ್ಟೆಂಟ್ MCQ ಸೀರೀಸ್ ಮಾಡಿದ್ದೇನೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮಾಡಿದ್ದೇನೆ, ಸ್ಪೆಸಿಫಿಕ್ ಲಿಫ್ಟ್ ಮಾಡಿದ್ದೇನೆ. ಸೊ ಅದೆಲ್ಲ ಈ ಅನ್ಅಕಾಡೆಮಿ ಜುಡಿಷಿಯರಿ ಯೂಟ್ಯೂಬ್ ಚಾನಲ್ಲೇ ಇದೆ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಲಿಮಿಟೇಷನ್ ಆ್ಯಕ್ಟ್ ಅದ್ರ ಮೇಲೂ ಮಾಡಿದ್ದಾನೆ. ಸೊ ಅಡ್ವೊಕೇಟ್ಸ್ ಆ್ಯಕ್ಟ್ 1961 ಕೇಮ್ ಇಂಟು ಫೋರ್ಸ್ ಆನ್ ಯಾವಾಗ? ಅದು ಆ್ಯಕ್ಚುಲಿ 19th May 1961ಗೆ ಜಾರಿಗೆ ಬಂತು. ನೆಕ್ಸ್ಟ್, ಹಾರ್ಬರಿಂಗ್ ಆನ್ offender who has escaped from custody or whose apprehension has been ordered if the offence be capital is dealt under A, section 215 of IPC, B, section 216 of IPC, C, section 217 of IPC, D, section 218 of IPC. ಒಬ್ಬ ವ್ಯಕ್ತಿಗೆ ಒಂದು ಯಾರು ಕಸ್ಟಡಿಯಿಂದ ತಪ್ಪಿಸ್ಕೊಂಡಿರ್ತಾನೆ ಅವನ ಒಂದು ಅರೆಸ್ಟ್ ಆರ್ಡರ್ ಆಗುತ್ತೆ, ಅಂಥವನಿಗೆ ಆಶ್ರಯ ನೀಡುವಂಥದ್ದು ಯಾವ ಒಂದು ಒಫೆನ್ಸ್ ಆಗುತ್ತೆ ಅಂತ ಹೇಳಿ, ಯಾವ ಸೆಕ್ಷನಲ್ಲಿ ಒಫೆನ್ಸ್ ಆಗುತ್ತೆ? ಅದು ಬಿ, ಸೆಕ್ಷನ್ 216 ಆಫ್ IPC. Next, the maxim actus non facitrium nisi mens citria means A, there can be no crime without guilty mind, B, crime has to be coupled with guilty mind, C, crime is the result of guilty mind, and D, in crime intention is relevant, motive is irrelevant. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರು? ಆಕ್ಟಸ್ ನಾನ್ ಫ್ಯಾಸಿಟ್ರಿಯಮ್ ನಿಸಿ ಮೆನ್ಸಿಟ್ರಿಯಾ ಏನಾಗುತ್ತೆ? ಇದು ದೇರ್ ಕ್ಯಾನ್ ಬಿ ನೋ ಕ್ರೈಮ್ ವಿತೌಟ್ ಅ ಗಿಲ್ಟಿ ಮೈಂಡ್ ಅಂತ ಹೇಳಿ ನಾವು ಕಾಣ್ತೇವೆ. ಇಂಟೆನ್ಷನ್ ಇಲ್ಲದೆ ಅದು ಕ್ರೈಮ್ ಅಂತ ಆಗೋದಿಲ್ಲ ಅಂತ. ನೆಕ್ಸ್ಟ್ ಒನ್, ಲಾ ಲೇಡ್ ಡೌನ್ ಅಂಡರ್ ಸೆಕ್ಷನ್ 73 ಆಫ್ Contract Act 1872 is related to which of the following cases? Hottester versus De La Tour, B, Robinson versus Davidson, C, Headley versus Baxendale, and D, Dickinson versus Dadds.
ಇದೇನಾಯಿತು ಹೊಟ್ಟೆಸರ್ ವರ್ಸಸ್ ಇದು ಯಾವುದು ಹ್ಯಾಡ್ಲೆ ವರ್ಸಸ್ ಬ್ಯಾಕ್ಸೆಂಡೇಲ್ ಹೇಳುವಂಥದ್ದು. ಆ ಒಂದು ಜನರಲ್ ಡ್ಯಾಮೇಜಸಲ್ಲಿ ಸ್ಪೆಷಲ್ ಲಾಸಾ ಅಥವಾ ಜನರಲ್ ಲಾಸಾ ಹೇಳುವಂತಹ ಒಂದು ಟಾಪಿಕನ್ನು ಡಿಸ್ಕಷನ್ ಮಾಡಿದ್ದಾರೆ. ಸೆಕ್ಷನ್ 73ಯ ಆ ಡ್ಯಾಮೇಜಸ್ ಹೇಗೆ ಕೊಡೋದು, ಕಾಂಪನ್ಸೇಷನ್ ಹೇಗೆ ಕೊಡೋದು ಹೇಳುವಂಥ ಒಂದು ಕೇಸ್ ಲಾ ಇದು. ನೆಕ್ಸ್ಟ್ ಒನ್, 7th one, the Hindu Marriage Act 1955 dash petition in which a decree of restitution of conjugal rights has been passed. To apply the court for a decree for divorce by showing that there has been no restitution of conjugal rights as between parties of marriage for a period of 1 year or upwards after passing of the decree. ಏನಾಗುತ್ತೆ, A does not permit any party to that, B does not permit the party against whom the petition has been ಅಂತ ಹೇಳಿ, C does not permit any party to that, D does not permit any person related to either party to that ಅಂತ ಹೇಳಿ ಹೇಳ್ತಾರೆ. ಅಂದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟಲ್ಲಿ ಏನು ಡಿಕ್ರಿ ಫಾರ್ ರೆಸ್ಟ್ರಿಕ್ಷನ್ ಆಫ್ ಕಾಂಜುಗಲ್ ರೈಟ್ಸ್ ತೊಗೊಂಡಿದ್ರು ಅದನ್ನು ಒಬೆ ಮಾಡಿದ್ರೆ 1 ವರ್ಷದೊಳಗೆ ಆ ಗ್ರೌಂಡ್ ಮೇಲೆ ಡಿಕ್ರಿ ಫಾರ್ ಡಿವೋರ್ಸ್ ತೊಗೊಳ್ಬೋದು ಹೇಳುವಂಥ ಒಂದು ಆಪ್ಷನ್ ಇದೆ. ಸೊ ಅದು ಯಾವ ಪಾರ್ಟಿಗೆ ಅವೈಲೇಬಲ್ ಅಂತ. ಸೊ ಅದು ಇಟ್ ಡಸ್ ಪರ್ಮಿಟ್ ಎನಿ ಪಾರ್ಟಿ ಟು ದ್ಯಾಟ್, 2 ಪಾರ್ಟಿಗಳಿಗೆ ಅದು ಪರ್ಮಿಷನ್ ಕೊಡುತ್ತೆ ಅಂತ. ನೆಕ್ಸ್ಟ್, the offences under the Prohibition of Child Marriage Act of 2006 are A. cognizable and bailable, B. non-cognizable and non-bailable, C. cognizable and non-bailable, and D. non-cognizable and bailable. ಸೊ ಇದರಲ್ಲಿ ಯಾವುದಾಗತ್ತೆ, ಸೆಕ್ಷನ್ 15 ಬರುತ್ತೆ. ಇದು offences under Child Marriage Act ಯಾವುದು, ಇಟ್ ಬಿಕಮ್ಸ್ ಕಾಗ್ನಿಸಬಲ್ ಆ್ಯಂಡ್ ನಾನ್ ಬೇಲಬಲ್ ಅಂತ ಆಯಿತು. ನೆಕ್ಸ್ಟ್, 9th, in case of a land acquisition by the central government for public-private partnership projects, consent of how many affected families is mandated by the LARR Act? A. 60%, B. 70%, C. 80% and D. 90%. ಇದು ಅಟ್ಲೀಸ್ಟ್ ಇದು ಸೆಕ್ಷನ್ 2B, ಸೆಕ್ಷನ್ 2 ಸಬ್ಸೆಕ್ಷನ್ 2B sub clause 2 of right to fair compensation and transparency in ಇದು ಬರುತ್ತೆ LARR, ಲ್ಯಾಂಡ್ ಅಕ್ವಿಸಿಷನ್ ಆ್ಯಂಡ್ ರಿಹ್ಯಾಬಿಲೇಷನ್ ಹೇಳುವಂಥ ಆ ಆ್ಯಕ್ಟಲ್ಲಿ ಅಟ್ಲೀಸ್ಟ್ ಯಾವುದಾದ್ರು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಪ್ರಾಜೆಕ್ಟ್ಗೆ ಲ್ಯಾಂಡನ್ನು ಅಕ್ವೈರ್ ಮಾಡ್ತಾ ಇದೆ ಅಂತ ಆದರೆ ಸೆಂಟ್ರಲ್ ಗೌರ್ಮೆಂಟು ಅಟ್ಲೀಸ್ಟ್ ಅಫೆಕ್ಟೆಡ್ ಫ್ಯಾಮಿಲೀಸ್ ಯಾರಿರ್ತಾರೆ ಅವರಲ್ಲಿ 70% ಜನಗಳ ಒಂದು 70% ಫ್ಯಾಮಿಲಿಗಳ ಒಂದು ಕನ್ಸೆಂಟನ್ನು ತೊಗೊಳ್ಬೇಕಾಗತ್ತೆ. ನೆಕ್ಸ್ಟ್, 10th one, a company which is not a domestic company will pay income tax at the rate of A. 25%, B. 30%, C. 40% and D. 20%. ಸೊ ಕಂಪ್ನಿ ಯಾವುದು ಡೊಮೆಸ್ಟಿಕ್ ಕಂಪ್ನಿ ಅಲ್ವೋ ಅಂದರೆ ಫಾರಿನ್ ಕಂಪ್ನಿ ಅದು ಎಷ್ಟು ಪರ್ಸೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟತ್ತೆ ಅಂತ. ಸೊ ಅದು ನಾವು ನೋಡಲಿಕ್ಕೆ ಹೋದರೆ ಆ್ಯಕ್ಚುಲಿ ಇಟ್ ಈಸ್ ಅಬೌಟ್ 40% ತನಕ ಇನ್ಕಮ್ ಟ್ಯಾಕ್ಸ್ ಕಟ್ಟುವಂತಹ ಯಾವುದು ಅದು ಫಾರಿನ್ ಕಂಪ್ನಿ. 11th one, as per section 53 of IPC, the word injury denotes any harm whatever illegally caused to any persons, a body, mind, reputation and all of the above. ಆ್ಯಕ್ಚುಲಿ ಇದೇನು ಇದು ಸೆಕ್ಷನ್ 44 ಅಂತ ಆಗಬೇಕಿತ್ತು. ಆ್ಯಕ್ಚುಲಿ ಸೆಕ್ಷನ್ 44 ಪ್ರಕಾರ ಇಂಜುರಿ ಅಂದರೆ ಯಾವುದೇ ಒಂದು ವ್ಯಕ್ತಿಯ ಬಾಡಿ, ಮೈಂಡ್, ರೆಪ್ಯುಟೇಷನ್ಗೆ ಹಾಳಾಗುವಂಥ ಎಲ್ಲದೂ ಕೂಡ ಅದು ಇಂಜುರಿ ಅಂತಲೇ ಕರೆಸ್ಕೊಳ್ಳುತ್ತೆ ಅಂತ ನಾವು ಕಾಣ್ತೇವೆ. Next one, which of the following cases can be cured under section 465 of CRPC 1973? ಸೆಕ್ಷನ್ 465 ಹೇಳುವಂಥದ್ದು ಯಾವುದು, ಆ್ಯಕ್ಚುಲಿ ಯಾವುದೇ ಒಂದು ಎರರ್ ಇದೆ ಒಂದು ಆರ್ಡ್ರಲ್ಲಿ ಅಥವಾ ಒಮಿಷನ್ ಇದೆ ಅಥವಾ ಯಾವುದೋ ಒಂದು ಇರ್ರೆಗ್ಯುಲಾರಿಟಿ ಹೇಳುವಂಥ ಕಾರಣಕ್ಕೆ ಆ ಒಂದು ಫೈಂಡಿಂಗ್ ಅಥವಾ ಸೆಂಟೆನ್ಸ್ ರಿವರ್ಸ್ ಮಾಡಲೇಬೇಕಂತ ಇಲ್ಲ ಅಂತ ಹೇಳುವಂಥ ಒಂದು ಸೆಕ್ಷನ್ 465. ಸೊ ಅದರಲ್ಲಿ ಇಲ್ಲಿ ಕಾಣ್ತಾ ಇರುವಂಥ ಆನ್ಸರ್ ಯಾವುದು, ಎಂಟರ್ಟೈನಿಂಗ್ ಆಫ್ ಕಂಪ್ಲೇನೆಂಟ್ ವಿತೌಟ್ complying with section 195 and 340 of CRPC, B. the reading and recording of the evidence taken in one case into another companion case, C. the examination of witness in absence of the accused, and D. non-compliance with section 235 subsection 2. So ಇಲ್ಲಿ ಯಾವುದಾಯಿತು, it is B. the reading and recording of the evidence taken in one case into another companion case. Next, 13th question. Which of the following statements hold true for de novo trials? ಹೊಸದಾಗಿ ಟ್ರಯಲ್ ಮಾಡುವಂತಹ ಸಂದರ್ಭ ಯಾವ ವಿಷಯಗಳಲ್ಲಿ ಬರುತ್ತೆ ಅಂತ ನಾವು ನೋಡುವಂಥದ್ದು ಹೋದರೆ ನೋಡಿ ಇಲ್ಲಿ, A. omission or illegality in the procedure even if does not affect the core of the case can become a ground for calling de novo trials. B. de novo trial should be the last resort. C. the court originally trying the case can order de novo trial, and D. none of these. ಸೊ ಏನಾಯ್ತು ಇದು ಆನ್ಸರು,
ಯಾವಾಗಲೂ ಡಿನೋವಾ ಟ್ರಯಲ್ ಕೋರ್ಟ್ ಆರ್ಡರ್ ಮಾಡಲಿಕ್ಕೆ ಒಪ್ಪೋದಿಲ್ಲ. ಆದರೆ ಇಟ್ ಈಸ್ ದಿ ಲಾಸ್ಟ್ ರೆಸಾರ್ಟ್. ಡಿನೋವಾ ಟ್ರಯಲ್ ಶುಡ್ ಬಿ ದ ಲಾಸ್ಟ್ ರೆಸಾರ್ಟ್ ಅಂತ ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್ 14. Protection against arrest and detention in certain cases is mentioned in which of the following articles of Indian Constitution? A. Article 21, B. Article 21A, C. Article 22 and D. Article 22A. So, ಏನಾಯ್ತಿದು ಅರೆಸ್ಟ್ ಮತ್ತು ಡಿಟೆನ್ಷನ್ ವಿರುದ್ಧ ಪ್ರೊಟೆಕ್ಷನ್ ಯಾವ ಒಂದು ಆರ್ಟಿಕಲಲ್ಲಿ ಇದೆ ಅಂತ ಹೇಳಿ ಕೇಳ್ತಾ ಇರುವಂಥದ್ದು. ಅದು ಸಿ ಆರ್ಟಿಕಲ್ 22. Next one, 15th. Article 300A of Indian Constitution, that is right to property, has been inserted in the Constitution by A. 44th Amendment Act, B. 42nd Amendment Act, C. 40th Amendment Act and D. 51st Amendment Act. So, ಇದರ ಪ್ರಕಾರ ಏನಾಯಿತು, ಆರ್ಟಿಕಲ್ 300A ಹೇಳುವಂಥದ್ದು ರೈಟ್ ಟು ಪ್ರಾಪರ್ಟಿಯ ಬಗ್ಗೆ ಇರುವಂಥದ್ದು. ಆ ರೈಟ್ ಟು ಪ್ರಾಪರ್ಟಿ ಯಾವ ಒಂದು ಅಮೆಂಡ್ಮೆಂಟ್ ಆ್ಯಕ್ಟ್ ಮುಖಾಂತರ ಇನ್ಸರ್ಟ್ ಮಾಡಿದ್ರು ಅಂತ. ಇಟ್ ಈಸ್ A. 44th Amendment Act. 16. Which of the following sections of the Muslim Personal Law Shariat Application Act 1937 have been repealed or amended by Section 6 of the Dissolution of Muslim Marriage Act of 1939? A. Section 4, B. Section 5, C. Section 6 and D. Section 7. ಯಾವ ಒಂದು ಆ್ಯಕ್ಟನ್ನು, ಯಾವ ಒಂದು ಸೆಕ್ಷನನ್ನು, ಯಾವ ಸೆಕ್ಷನ್ ಮುಸ್ಲಿಂ ಪರ್ಸನಲ್ ಲಾ ಶರಿಯತ್ ಆ್ಯಕ್ಟ್ನ ಸೆಕ್ಷನನ್ನು ಡಿಸಲ್ಯೂಷನ್ ಆಫ್ ಮುಸ್ಲಿಂ ಮ್ಯಾರೇಜ್ ಆ್ಯಕ್ಟ್ ಮುಖಾಂತರ ಇದು ರಿಪೀಲ್ ಮಾಡಿದ್ರು ಅಂತ, ಅದು ಸೆಕ್ಷನ್ 5. ನೆಕ್ಸ್ಟ್ 17th. A railway servant was killed in a bus accident during the course of employment. His family members may claim compensation under. ಈ ರೈಲ್ವೆ ಸರ್ವೆಂಟ್ ಇದು ವರ್ಕ್ಮೆನ್ ಕಾಂಪನ್ಸೇಷನ್ ಆ್ಯಕ್ಟ್, ಎಂಪ್ಲಾಯಿ ಕಾಂಪನ್ಸೇಷನ್ ಆ್ಯಕ್ಟಲ್ಲಿ ಬರುವಂಥದ್ದು. ಸೊ ಅದು ಎ ದ ಮೋಟರ್ ವೆಹಿಕಲ್ ಆ್ಯಕ್ಟ್, ದ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್, ಸಿ ಬೋತ್ ಎ ಆ್ಯಂಡ್ ಬಿ, ಡಿ ಇದರ್ ಎ ಅಂಡರ್ ಎ ಆರ್ ಅಂಡರ್ ಬಿ. ಸೊ ಇದರಲ್ಲಿ ಕರೆಕ್ಟ್ ಆನ್ಸರ್ ಏನು, ಎರಡು. ಅವರು ಮೋಟಾರ್ ವೆಹಿಕಲ್ಸ್ ಆ್ಯಕ್ಟಲ್ಲೂ ಕೇಳ್ಬೋದು ಕಾಂಪನ್ಸೇಷನ್ನು, ಎಂಪ್ಲಾಯಿ ಕಾಂಪನ್ಸೇಷನ್ ಆ್ಯಕ್ಟಲ್ಲೂ ಕೂಡ ಕೇಳ್ಬೋದು. ನೆಕ್ಸ್ಟ್, ಕಾಸ್ಟಿಂಗ್ ಕೌಚ್ ಇನ್ ಬಾಲಿವುಡ್ ದ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿ ಇಸ್ ಅನ್ ಎಕ್ಸಾಂಪಲ್ ಆಫ್ A. Sexual assault, B. Sexual harassment, D. Both A and B, C. Both A and B and D. None of the above. ಕಾಸ್ಟಿಂಗ್ ಕೌಚ್ ಹೇಳುವಂಥದ್ದು ಬಾಲಿವುಡಲ್ಲಿ ಯಾವುದರ ಒಂದು ಎಕ್ಸಾಂಪಲ್ ಅಂತ ನಾವು ನೋಡ್ಲಿಕ್ಕೆ ಹೋದರೆ ಅದು ಆ್ಯಕ್ಚುಲಿ ಅದು ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಅದಕ್ಕೆ ಹೇಳುವಂಥದ್ದು. ನೆಕ್ಸ್ಟ್, ಪ್ರಾಮಿಸರಿ ಎಸ್ಟಾಪಲ್ ಅಗೇನ್ಸ್ಟ್ ಗೌರ್ಮೆಂಟ್ ಏಜೆನ್ಸೀಸ್ ಇಸ್ ಡಿಸೈಡೆಡ್ ಇನ್ ಯಾವ ಕೇಸಲ್ಲಿ ಪ್ರಾಮಿಸರಿ ಎಸ್ಟಾಪಲ್ ಅಗೇನ್ಸ್ಟ್ ಗೌರ್ಮೆಂಟ್ ಅಂತ ಹೇಳಿದರು? ಇಟ್ ವಿಡಲ್ ವರ್ಸಸ್ ಆಟ್ಕಿನ್ಸನ್, ವಿ ದತ್ತನ್ ವರ್ಸಸ್ ಪೂಲೆ, ಸಿ ಪೌರ್ಣಮಿ ಆಲ್ ಮಿಲ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳ ಆ್ಯಂಡ್ ಡಿ ಕೇದಾರ್ನಾಥ್ ವರ್ಸಸ್ ಗೌರಿ ಮೊಹಮ್ಮದ್. ಇದು ಆ್ಯಕ್ಚುಲಿ ಪೌರ್ಣಮಿ ಆಲ್ ಮಿಲ್ಸ್ ವರ್ಸಸ್ ಸ್ಟೇಟ್ ಆಫ್ ಕೇರಳದಲ್ಲಿ ಡಿಸೈಡ್ ಮಾಡಿದರು. ನೆಕ್ಸ್ಟ್ ಒನ್, ಫ್ರಸ್ಟ್ರೇಷನ್ ಆಫ್ ಕಾಂಟ್ರಾಕ್ಟ್ ಇಸ್ ಪ್ರೊವೈಡೆಡ್ ಬೈ ವಿತ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್. ಫ್ರಸ್ಟ್ರೇಷನ್ ಆಫ್ ಅ ಕಾಂಟ್ರಾಕ್ಟ್ ಹೇಳುವಂಥದ್ದು ಯಾವ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಹೇಳಿದ್ದಾರೆ? ಅದು ಡಿ ಸೆಕ್ಷನ್ 56ಅಲ್ಲಿ. ಅಗ್ರಿಮೆಂಟ್ ಟು ಡೂ ಇಂಪಾಸಿಬಲ್ ಆ್ಯಕ್ಟ್ಸ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಫ್ರಸ್ಟ್ರೇಷನ್ ಆಫ್ ದಿ ಕಾಂಟ್ರಾಕ್ಟ್ಸ್ ಅಂತ ಕರೆಸ್ತಾರೆ. ನೆಕ್ಸ್ಟ್ 21st, ಶೆಡ್ಯೂಲ್ 2 ಆಫ್ ದಿ ಎಂಪ್ಲಾಯಿ ಕಾಂಪನ್ಸೇಷನ್ ಆ್ಯಕ್ಟ್ 1923 ಡೀಲ್ಸ್ ವಿತ್ A. Age factor for calculating the amount of compensation, B. List of persons who are included in the definition of employee, C. List of occupational diseases and D. List of injuries deemed to result in permanent total disablement. ಏನಾಯ್ತಿದು ಶೆಡ್ಯೂಲ್ 2, ಅದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಸೆಕೆಂಡ್ ಪಾರ್ಟ್ಗೆ ಸಂಬಂಧಪಟ್ಟದ್ದು 2. ಲಿಸ್ಟ್ ಆಫ್ ಪರ್ಸನ್ಸ್ ಹೂ ಆರ್ ಇನ್ಕ್ಲೂಡೆಡ್ ಇನ್ ದಿ ಡೆಫಿನಿಷನ್ ಆಫ್ ಎಂಪ್ಲಾಯಿಲಿ ನಾವು ಕಾಣ್ತೇವೆ. ನೆಕ್ಸ್ಟ್ ಒನ್ 22nd ಕ್ವಶನ್. Reference to the arbitration is provided in which section of the Arbitration and Conciliation Act of 1996? ಆರ್ಬಿಟ್ರೇಷನ್ ರೆಫರ್ ಮಾಡ್ಬೋದು ಹೇಳುವಂಥದ್ದು ಯಾವ ಸೆಕ್ಷನಲ್ಲಿ ಹೇಳಿದ್ದಾರೆ ಅಂತ. ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಇದು. ಎ ಸೆಕ್ಷನ್ 7, ಬಿ ಸೆಕ್ಷನ್ 8, ಸಿ ಸೆಕ್ಷನ್ 9 ಆ್ಯಂಡ್ ಡಿ ಸೆಕ್ಷನ್ 10. ಯಾವುದರಲ್ಲಿ ಕಾಣ್ತವೆ ಇದು? ಇದು ಬಿ ಸೆಕ್ಷನ್ 8ಅಲ್ಲಿ. ನೆಕ್ಸ್ಟ್ 23rd, ಅಂಡರ್ ದಿ ಹೆಡ್ ಸಬ್ಸಿಕ್ವೆಂಟ್ ಕಂಡಕ್ಟ್ ವಿಚ್ ಆಫ್ ದ ಫಾಲೋಯಿಂಗ್ ಟೈಪ್ ಆಫ್ ಕಂಡಕ್ಟ್ ವುಡ್ ಬಿ ಮೆಟೀರಿಯಲ್? A. Change of life, B. Evasion of justice, C. Fear, trembling and D. All of the above. ಸಬ್ಸಿಕ್ವೆಂಟ್ ಕಂಡಕ್ಟನ್ನು ಸೂಚಿಸುವಂಥ ಒಂದು ಯಾವ ಒಂದು ಬಿಹೇವಿಯರ್, ಯಾವ ಒಂದು ಏನು ಹೇಳ್ತಾರೆ ಅದಕ್ಕೆ, ಅವರ ಒಂದು ವರ್ತನೆ, ಕಂಡಕ್ಟ್ ಹೇಳ್ತಾರಲ್ಲ, ಯಾವುದ್ಯಾವುದು ತೋರಿಸ್ತದೆ ಅಂತ ಹೇಳಿ. ಸೊ ಆಲ್ ಆಫ್ ದೆಮ್, ಇದು ಎಲ್ಲದು ಕೂಡ ಸೂಚಿಸುತ್ತೆ. ನೆಕ್ಸ್ಟ್ 24th, ಅ ಪ್ಲೇಂಟ್ ಹ್ಯಾಸ್ ಟು ಬಿ ಪ್ರೆಸೆಂಟೆಡ್ ಟು ದಿ ಕೋರ್ಟ್ ಅಂಡರ್ ಆರ್ಡರ್ 4 Rule 1 in a single copy, we duplicate, C triplicate, D no fixed rule.
ಆರ್ಡರ್ ಫಾರ್ ರೂಲ್ 1 ಪ್ರಕಾರ ಪ್ಲೇಂಟನ್ನು ನೀವು ಪ್ರೊಡ್ಯೂಸ್ ಮಾಡ್ತೀರಿ ಅಂದರೆ ಎಷ್ಟು ಕಾಪಿ ಪ್ರೊಡ್ಯೂಸ್ ಮಾಡ್ತೀರಿ ಅಂತ ಇಲ್ಲಿ ನಾವು ಕಾಣೋದಾದರೆ ಅದು ಬಿ, ಡೂಪ್ಲಿಕೇಟ್. ನೆಕ್ಸ್ಟ್ 25th, omission to give notice under order 21, rule 22 will A. Render the execution null and void, B. Render the execution irregular, C. Render the execution voidable, D. Not affect the execution. 25 ಯಾವುದಕ್ಕೆ ಹೇಳುವಂಥದ್ದು? omission to give notice under order 21, rule 22 ಯಾವುದಕ್ಕೆ ಸಂಬಂಧಪಟ್ಟದ್ದು? A. Render the execution null and void. ನೋಟಿಸ್ ಕೊಡದಿದ್ರೆ, ಒಂದು ವೇಳೆ ಯಾವ ಸಂದರ್ಭದಲ್ಲಿ ನೋಟಿಸ್ ಕೊಡಬೇಕಿತ್ತು ಅಂಥ ನೋಟಿಸ್ ಕೊಡದೇ ಇದ್ದರೆ, ಈಗ ಉದಾಹರಣೆಗೆ ಎಕ್ಸಿಕ್ಯೂಷನ್ ಅಂದರೆ ಡಿಕ್ರಿ ಆಗಿ 2 ವರ್ಷದ ನಂತರ ಎಕ್ಸಿಕ್ಯೂಷನ್ ಫೈಲ್ ಮಾಡ್ತೀರಿ ಅಂಥ ಸಂದರ್ಭದಲ್ಲೆಲ್ಲ ಏನಾಗುತ್ತೆ, ನೋಟಿಸ್ ಕೊಡಬೇಕಾಗತ್ತೆ. ನೋಟಿಸ್ ಕೊಡ್ತಿದ್ರೆ ದ್ಯಾಟ್ ಎಕ್ಸಿಕ್ಯೂಷನ್ ವಿಲ್ ಬಿಕಮ್ ನಲ್ ಆ್ಯಂಡ್ ವಾಯ್ಡ್. 26th question, where a decree is passed against the Union of India or state for the act done in the official capacity of the person concerned under section 82 of CPC, execution shall not be issued on any such decree unless the decree remains unsatisfied for a period of A. 3 months from the date of the decree, B. 6 months from the date of the decree, C. 1 year from the date of the decree, and D. 2 years from the date of the decree. ಏನಾಯ್ತಿದು? ಆ್ಯಕ್ಚುಲಿ 3 ಮಂತ್ಸ್ ಒಳಗಾಗಿ ಡಿಕ್ರಿಯನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕಿಲ್ಲ. ಆದರೆ ಒಂದು ವೇಳೆ ಡಿಕ್ರಿ ಆಗಿ ಗೌರ್ಮೆಂಟ್ ವಿರುದ್ಧ ಇರುವಂಥ ಒಂದು ಡಿಕ್ರಿ ಹೇಳ್ತಾ ಇರುವಂಥದ್ದು, ಒಂದು ವೇಳೆ 2-3 ತಿಂಗಳಾದರೂ ಸಹ ಎಕ್ಸಿಕ್ಯೂಟ್ ಮಾಡಲಿಲ್ಲ ಅಂದರೆ ಆವಾಗ ಅದನ್ನು ಇಫ್ ಇಟ್ ರಿಮೇನ್ಸ್ ಅನ್ಸ್ಯಾಟಿಸ್ಫೈಡ್ ಫಾರ್ ಅ ಪೀರಿಯಡ್ ಆಫ್ 3 ಮಂತ್ಸ್ ಫ್ರಮ್ ದಿ ಡೇಟ್ ಆಫ್ ದಿ ಡಿಕ್ರಿ, ಗೌರ್ಮೆಂಟ್ ವಿರುದ್ಧ ಆಗುವ ಈ ಒಂದು ಸೆಕ್ಷನ್ ಇರುತ್ತೆ ನಮಗೆ ಅಲ್ಲಿ. ನೆಕ್ಸ್ಟ್ 27th question, the freedom of residence under Article 19 of that Indian Constitution is available in which of the following clauses? A. Clause 1E, B. Clause 1D, C. Clause 1B, and D. Clause 1C. ಸೊ ಯಾವುದ್ರಲ್ಲಿ ನಾವು ಕಾಣ್ತೇವೆ ಫ್ರೀಡಮ್ ಆಫ್ ರೆಸಿಡೆನ್ಸ್ ಅಂಡರ್ ಆರ್ಟಿಕಲ್ 19, ಅದು A. Clause 1E ಸಂಬಂಧಪಟ್ಟವಾಗೆ ಇರುವಂಥದ್ದು. ಅಂಡರ್ ವಿಚ್ ಸೆಕ್ಷನ್ ಆಫ್ ದಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅಡ್ಮಿಷನ್ಸ್ ಆರ್ ಡಿಫೈನ್ಡ್? ಯಾವ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ನ ಯಾವ ಸೆಕ್ಷನಲ್ಲಿ ಅಡ್ಮಿಷನನ್ನು ಡಿಫೈನ್ ಮಾಡಿದ್ದಾರೆ? A. 17, B. 16, C. 15 ಆ್ಯಂಡ್ D. 18. ಅದು A. 17 ನಾವು ಕಾಣ್ತೇವೆ. ನೆಕ್ಸ್ಟ್ 29th question, in which of the following cases the Supreme Court has held that the investigating officer should be allowed to refer to the records of the investigation? A. State of Karnataka versus Yarappa Reddy, B. Muhammad Khalid versus State of West Bengal, C. Baburam versus State of UP, and D. State of Rajasthan versus Om Prakash. ಇನ್ವೆಸ್ಟಿಗೇಟಿಂಗ್ ಆಫೀಸರ್ಗೆ ಇನ್ವೆಸ್ಟಿಗೇಟಿಂಗ್ ರೆಕಾರ್ಡ್ಸನ್ನು ರೆಫರ್ ಮಾಡಲಿಕ್ಕೆ ಅಲೋ ಮಾಡಬೇಕು ಅಂತ ಯಾವ ಕೇಸಲ್ಲಿ ಹೇಳಿದ್ದಾರೆ? ಅದು ಇಟ್ ಈಸ್ A. ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ಯಾರಪ್ಪ ರೆಡ್ಡಿಯಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 30th question, recovery of specific immobile property may be obtained by CPC within what period? A. within 7 months, B. within 6 months, C. within 8 months, and D. within 10 months. 30th question, ಇದು ನಾವು ತುಂಬ ಒಂದು ಸೆಕ್ಷನ್ 6 ನೋಡುವಂಥದ್ದು ಸ್ಪೆಸಿಫಿಕ್ ಇಮ್ಮೊಬೈಲ್ ಪ್ರಾಪರ್ಟಿಯ ಬಗ್ಗೆ ಯಾವಾಗಲೂ ಕೇಳ್ತಾರೆ. ಸೊ ವಿದಿನ್ 6 months ಸ್ಪೆಸಿಫಿಕ್ ಇಮ್ಮೊಬೈಲ್ ಪ್ರಾಪರ್ಟಿ ರಿಕವರಿ ಮಾಡ್ತೀರಿ ಅಂದರೆ ಕೇಳಬೇಕಂತ ಹೇಳ್ತಾರೆ ಸೆಕ್ಷನ್. Who appoints the Commissioner for Rehabilitation and Resettlement under the LARR Act? ಈ ಒಂದು ರೈಟ್ ಟು ಫೇರ್ ಕಾಂಪನ್ಸೇಷನ್ ಆ್ಯಕ್ಟ್, ಲ್ಯಾಂಡ್ ಅಕ್ವಿಸಿಷನ್ ಆ್ಯಕ್ಟ್ ಇದೆಲ್ಲ, ಅದರಲ್ಲಿ ರೀಹ್ಯಾಬಿಲೇಷನ್ ಮತ್ತು ರೀಸೆಟಲ್ಮೆಂಟ್ಗೆ ಇರುವಂಥ ಕಮಿಷನರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ? ಸೊ ಅದರಲ್ಲಿ ನಾವು ನೋಡುವಂಥದ್ದು ಸ್ಟೇಟ್ ಗೌರ್ಮೆಂಟ್ ಅಪಾಯಿಂಟ್ ಮಾಡುತ್ತೆ. ಇಲ್ಲಿ ಕೊಟ್ಟಿರುವಂಥದ್ದು LARR ಅಥಾರಿಟಿ, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಆ್ಯಂಡ್ ಫಾರೆಸ್ಟ್, ಸೆಂಟ್ರಲ್ ಗೌರ್ಮೆಂಟ್ ಹಾಗೆ ಸ್ಟೇಟ್ ಗೌರ್ಮೆಂಟ್, ಇಷ್ಟು ವಿಷಯಗಳಲ್ಲಿ ಸ್ಟೇಟ್ ಗೌರ್ಮೆಂಟ್ ಅವರನ್ನು ಅಪಾಯಿಂಟ್ ಮಾಡುತ್ತೆ. Next 32nd question, if a party who obtained an order for leave to amend pleading does not amend the same within how many days, he shall not be permitted to do that without the leave of the court? A. 15 days, B. 14 days, C. 20 days, and D. 30 days. ಇಲ್ಲಿ 32nd question ನೋಡಿ, ಇಲ್ಲಿ 14 days 14 ದಿನದೊಳಗೆ ಅಮೆಂಡ್ಮೆಂಟ್ ಮಾಡಬೇಕು. ಸೊ ಅದು ಆರ್ಡರ್ 6 ರೂಲ್ 18 ಬರುವಂಥದ್ದು. ಆರ್ಡರ್ 6 ರೂಲ್ 17 ಅಮೆಂಡ್ಮೆಂಟ್ ಆಫ್ ಪ್ಲೀಡಿಂಗ್ಸ್ ನಾವು ಕಾಣ್ತೇವೆ. ಸೊ ಇದು 14 days. ಓಕೆ. 33rd question, punishment of advocates for misconduct has been given under section dash of the Advocates Act 1961. ಒಬ್ಬ ಅಡ್ವೊಕೇಟ್ಗೆ ಮಿಸ್ಕಂಡಕ್ಟ್ ಮಾಡಿರೋದಕ್ಕೆ ಪನಿಷ್ಮೆಂಟ್ ಯಾವ ಆ್ಯಕ್ಟ್ ಅಡಿಯಲ್ಲಿ ಬರುತ್ತೆ?
ಯಾವ ಸೆಕ್ಷನ್ ಅಡಿಯಲ್ಲಿ ಬರುತ್ತೆ? A30, 32, 35 ಆ್ಯಂಡ್ ನನ್. ಇದರಲ್ಲಿ ಯಾವುದು? 33rd ಕ್ವಶನ್ ನೋಡ್ಲಿಕ್ಕೆ ಹೋದರೆ ಇದು C35 ಸೆಕ್ಷನ್ 35 ಪನಿಷ್ಮೆಂಟ್ ಆಫ್ ಅಡ್ವೊಕೇಟ್ಸ್ ಫಾರ್ ಮಿಸ್ಕಂಡಕ್ಟ್ ನಾವು ಕಾಣ್ಬೋದು. ನೆಕ್ಸ್ಟ್ 34th ಕ್ವಶನ್. Under which section of IPC professional negligence is often invoked against medical professionals in cases alleging professional negligence? ಈ ನೆಗ್ಲಿಜೆನ್ಸ್ಗೆ ಸಂಬಂಧಪಟ್ಟ ಒಂದು ವಿಷಯಗಳನ್ನು ಪ್ರೊಫೆಷನಲ್ ಈ ಮೆಡಿಕಲ್ ನೆಗ್ಲಿಜೆನ್ಸ್ಗೆ ಯಾವ ಒಂದು IPC ಸೆಕ್ಷನಲ್ಲಿ ಹೇಳ್ತಾರೆ? 303A, 304A, 302 ಮತ್ತು D, 305. ಆ್ಯಕ್ಚುಲಿ 304A ಯಾವಾಗ ವೆನ್ ದೆರ್ ಇಸ್ ಅ ಡೆತ್ ಡ್ಯೂ ಟು ನೆಗ್ಲಿಜೆನ್ಸ್ ಆ್ಯಕ್ಟಿಂದ ಒಬ್ಬರು ಡೆತ್ ಆದರೆ ಆವಾಗ 304A ಅಟ್ರಾಕ್ಟ್ ಆಗುತ್ತೆ. ಅದನ್ನು ಕೂಡ ಮೆಡಿಕಲ್ ಪ್ರೊಫೆಷನಲ್ಸ್ಗೆ ಅದನ್ನು ಆ್ಯಡ್ ಮಾಡ್ತಾರೆ. ನೆಕ್ಸ್ಟ್ 35th ಕ್ವಶನ್. A offers a bribe to B, a public servant, as a reward for showing A some favor in the exercise of B's official functions. B accepts the bribe. A has abetted the offence defined in section 160 of IPC. B has abetted the offence defined in section 161 IPC. C has abetted the offence defined in section 162 IPC. And D has abetted the offence defined in section 163 of IPC. ಇದು ಯಾವುದು ಕಾಣ್ಬೋದು? ಸೆಕ್ಷನ್ 35 ಯಾವುದು? ಅದು B. A has abetted the offence defined in section 161. Next one, 36th. When perpetual injunction may be granted ಅಂದರೆ A where the defendant is trustee of the property for the plaintiff, B where there is no standard for ascertaining the actual damage, C compensation in money would not afford adequate relief, and D all of the above. ಪರ್ಪೆಚುವಲ್ ಇಂಜಂಕ್ಷನ್ನ ಯಾವಾಗ ನೀಡಬಹುದು ಅಂತ 36th ಕ್ವಶನ್ ಏನು ಹೇಳುತ್ತೆ ಅಂದರೆ, ಇಲ್ಲಿ ನೋಡಿರೋ ಪ್ರಕಾರ ಇಲ್ಲಿ ಆಪ್ಷನ್ಸ್ಗಳು ಬೇರೆ ಬೇರೆ ಕೊಟ್ಟಿದ್ದಾರೆ. ಅದು ನಾವು ಸೆಕ್ಷನ್ 38 ನೋಡ್ಬೋದು ಯಾವಾಗ ಪರ್ಪೆಚುವಲ್ 38 ಆಫ್ ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟಲ್ಲಿ ನೋಡ್ಬೋದು ಯಾವಾಗ ಪರ್ಪೆಚುವಲ್ ಇಂಜೆಕ್ಷನ್ ನೀಡ್ತಾರೆ ಅಂತ. ಸೊ ಅದರದ್ದು ಆನ್ಸರ್ ಏನಾಗುತ್ತೆ? ಡಿ ಆಲ್ ಆಫ್ ದಿ ಅಬವ್. ಓಕೆ. ನೆಕ್ಸ್ಟ್ 37th ಕ್ವಶನ್. A company wishes to ensure that no one else can use their logo, A copyrights, B trademark, C patent and D industrial designs. ಕಂಪ್ನಿ ಏನಂತ ಈಗ ಒಂದು ವೇಳೆ ತನ್ನ ಲೋಗೋನ ಯಾರು ಉಪಯೋಗಿಸಬಾರ್ದು ಅಂತ ಅಂದ್ಕೊಂಡಿದ್ರೆ ಆವಾಗ ಯಾವ ಒಂದು ಪ್ರೊಟೆಕ್ಷನ್ ತೊಗೊಳತ್ತೆ ಅಂತ ಹೇಳಿ ನೋಡ್ಲಿಕ್ಕೆ ಹೋದರೆ ಆವಾಗ ಏನಾಯಿತು? ಅದು ಟ್ರೇಡ್ ಮಾರ್ಕ್. ಅದು ತನ್ನ ಟ್ರೇಡ್ ಮಾರ್ಕನ್ನು ರಿಜಿಸ್ಟರ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ 38th ಕ್ವಶನ್. The section of the Arbitration and Conciliation Act dealing with the time of commencement of arbitral proceeding is A section 30, B section 21, C section 22 and D none of the above. ಆರ್ಬಿಟ್ರಲ್ ಪ್ರೊಸೀಡಿಂಗ್ ಏನು ಕಮೆನ್ಸ್ ಆಗುತ್ತೆ ಅದರದ್ದು ಯಾವ ಒಂದು ವಿಷಯ ಹೇಳುವಂಥದ್ದು? ಯಾಕೆಂದರೆ ಆರ್ಬಿಟ್ರಲ್ ಪ್ರೊಸೀಡಿಂಗ್ ಯಾವಾಗ ಆಗುತ್ತೆ? ಯಾವಾಗ ರೆಸ್ಪಾಂಡೆಂಟ್ ಈಸ್ ಸರ್ವ್ಡ್, ಅವನು ರಿಸೀವ್ ಯಾವಾಗ ಮಾಡ್ತಾನೆ ಆ ಸಮನ್ಸನ್ನು ಅಥವಾ ಆ ಡಿಸ್ಪ್ಯೂಟನ್ನು ರೆಫರ್ ಮಾಡಿ ಅಂತ ಹೇಳಿ ಏನು ಆ ಒಂದು ಇಂಟಿಮೇಷನ್ನ ರಿಸೀವ್ ಮಾಡ್ತಾನೆ, ಆದ್ದರಿಂದ ಆರ್ಬಿಟ್ರಲ್ ಪ್ರೊಸೀಡಿಂಗು ಕಮೆನ್ಸ್ಮೆಂಟ್ ಆಗುತ್ತೆ ಅಂತ ನಾವು ನೋಡಿದ್ದೇವೆ. ಸೊ ಅದು ಯಾವ ಸೆಕ್ಷನ್ನು? ಅದು ಬಿ ಸೆಕ್ಷನ್ 21. ನೆಕ್ಸ್ಟ್ 39th ಕ್ವಶನ್. Amount of deduction under section 24 of the Income Tax Act from annual value is A half of annual value, B 1/3 of annual value, C 3/10 of annual value and D 17/10 of annual value. 39th, C 3/10 of annual value. Next 40th. The test of reasonableness is not wholly dash test and its contours are fairly indicated by constitution. ಈ ಒಂದು ವಿಷಯವನ್ನು ಈಗ ಸಬ್ಜೆಕ್ಟಿವ್ ಅದು ಆ್ಯಕ್ಚುಲಿ ಏನು? ಅದು ಜಾವೇದ್ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣದಲ್ಲಿ ಹೇಳಿದ್ದಾರೆ. ಜಾವೇದ್ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಹರಿಯಾಣ. ಇದರಲ್ಲಿ ಏನು ಹೇಳಿದ್ದಾರೆ? ಆರ್ಟಿಕಲ್ 21 ಬಗ್ಗೆ ನಾವು ಹೇಳುವಂಥದ್ದು ಕಾಣ್ತೇವೆ. ಸೊ ಇದರಲ್ಲಿ ಆನ್ಸರ್ ಅದು ಸಬ್ಜೆಕ್ಟಿವ್. ದ ಟೆಸ್ಟ್ ಆಫ್ ರೀಸನಬಲ್ ಇಸ್ ನಾಟ್ ಹೋಲಿ ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಹೇಳಿದ್ದಾರೆ. ಓಕೆ. ಅಂದರೆ ಅದರ ಆಪ್ಷನ್ಸ್ ಏನಿತ್ತಂದರೆ ನಾನು ಇಲ್ಲಿ ಜಸ್ಟ್ ಒಂದು ನಿಮಗೆ ನೆಕ್ಸ್ಟ್ ಪೇಜ್ ತೋರಿಸ್ತೇನೆ. ಆಬ್ಜೆಕ್ಟಿವ್, ಡಿಸ್ಕ್ರಿಪ್ಟಿವ್, ಸಮೇಟಿವ್ ಅಂತ ಹೇಳಿರ್ತಾರೆ. ಸೊ ಅದರ ಆನ್ಸರು ಸಬ್ಜೆಕ್ಟಿವ್ ಅಂತ ಆಗಿರುತ್ತೆ. ನೆಕ್ಸ್ಟ್ 141st ಕ್ವಶನ್. ದ ಪವರ್ ಟು ಎನಾಕ್ಟ್ ಅ ಲಾ ರಿಲೇಟಿಂಗ್ ಟು ದಿ citizenship of India is left to dash under the provisions of Article 11 of the Indian Constitution. A President, B Council of Ministers, C House of People and D Parliament. ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅದಕ್ಕೆ ಸಂಬಂಧಪಟ್ಟ
ಕಾನೂನನ್ನು ಎನಾಕ್ಟ್ ಮಾಡುವಂಥ ಒಂದು ಪವರ್ ಯಾರಿಗಿದೆ? ಅದು ಆರ್ಟಿಕಲ್ 11 ಅಂತ ಇರುವಂಥದ್ದು. ಆದರೆ ಅದು ಅಂದರೆ ಯಾವ ಪ್ರಾವಿಷನ್ಸ್ ಅಡಿಯಲ್ಲಿ ಯಾರಿಗೆ ಪವರ್ ಇದೆ ಅಂತ ಅದು ಪ್ರೆಸಿಡೆಂಟ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್, ಹೌಸ್ ಆಫ್ ಪೀಪಲ್ ಮತ್ತು ಪಾರ್ಲಿಮೆಂಟ್ ಇವರಿಗೆ ಸಂಬಂಧಪಟ್ಟಾಗೆ ಹೇಳ್ತಾರೆ. ಸೊ 41st ಆನ್ಸರ್ ನಾವು ನೋಡುವಂಥದ್ದಾದರೆ ಅದು ಪಾರ್ಲಿಮೆಂಟ್ಗೆ ಆ ಪವರ್ ಇದೆ. ನೆಕ್ಸ್ಟ್ ಒನ್ 42nd ಕ್ವಶನ್. The payment of compensation to railway employees by the railway administration for injury by accident is governed by. ರೈಲ್ವೆ ಎಂಪ್ಲಾಯೀಸಿಗೆ ರೈಲ್ವೆ ಅಡ್ಮಿನಿಸ್ಟ್ರೇಷನ್ನಿಂದ ಕಾಂಪನ್ಸೇಷನ್ ಸಿಗೋದಾದರೆ ಯಾವುದಕ್ಕೆ ಕಾಂಪನ್ಸೇಷನ್ ಸಿಗುತ್ತೆ? ಒಂದು ಆಕ್ಸಿಡೆಂಟ್ ಆಗಿದೆ, ಆ ಕಾರಣಕ್ಕೋಸ್ಕರ ರೈಲ್ವೆ ಎಂಪ್ಲಾಯೀಸ್ಗಳಿಗೆ ರೈಲ್ವೆ ಅಡ್ಮಿನಿಸ್ಟ್ರೇಷನಿಂದ ಸಿಗುವಂಥ ಕಾಂಪನ್ಸೇಷನ್ನು ಯಾವ ಕಾನೂನಡಿಯಲ್ಲಿ ಬರುತ್ತೆ? ಎಂಪ್ಲಾಯೀಸ್ ಕಾಂಪನ್ಸೇಷನ್, ದಿ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್, ಸಿ ದ ರೈಟ್ಸ್ ಆಫ್ ಪರ್ಸನ್ಸ್ ವಿತ್ ಡಿಸೆಬಿಲಿಟೀಸ್ ಆ್ಯಕ್ಟ್ 2016 ಆ್ಯಂಡ್ ಡಿ ದ ವರ್ಕ್ಮೆನ್ ಕಾಂಪನ್ಸೇಷನ್ ಆ್ಯಕ್ಟ್ ಆಫ್ 1986. ಯಾವ ಕಾನೂನಡಿಯಲ್ಲಿ ಬರುವಂಥದ್ದು? ಸೊ ನಾವು ಸೆಕ್ಷನ್ 42 ನೋಡಿದರೆ ಅದು ಎ, ದ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟ್ ಆಫ್ 1923 ಅಲ್ಲಿ ಬರುತ್ತೆ. ನೆಕ್ಸ್ಟ್ 43rd ಕ್ವಶನ್. The minimum amount of compensation payable under Employees Compensation Act 1923 in case of total permanent disablement of a railway servant due to accident is. ಸೊ ಒಂದು ವೇಳೆ ಏನಾಗುತ್ತೆ, ಒಂದು ಆಕ್ಸಿಡೆಂಟ್ ಆಗುತ್ತೆ, ಆ ಆಕ್ಸಿಡೆಂಟ್ ಕಾರಣದಿಂದ ಅವನಿಗೆ ಟೋಟಲ್ ಪರ್ಮನೆಂಟ್ ಡಿಸೇಬಲ್ಮೆಂಟ್ ಅಂತ ಆಗುತ್ತೆ. ಸೊ ಆ ಒಂದು ಕಾಂಪನ್ಸೇಷನ್ ಏನಿದೆ, ಮಿನಿಮಮ್ ಕಾಂಪನ್ಸೇಷನ್ ಆ್ಯಕ್ಟ್, ಅದು ಕಾಂಪನ್ಸೇಷನ್ ಎಂಪ್ಲಾಯೀಸ್ ಕಾಂಪನ್ಸೇಷನ್ ಆ್ಯಕ್ಟಲ್ಲಿ ಬರುವಂಥದ್ದು. ಸೊ ಅಷ್ಟು ಅಮೌಂಟನ್ನು ಯಾವ ಒಂದು ಎಷ್ಟು ಮಿನಿಮಮ್ ಅಮೌಂಟ್ ಇರಬೇಕು ಅಂತ ಆಪ್ಷನ್ಸ್ ಏನು? 80,000, 90,000, 1,40,000 ಮತ್ತು ಡಿ 1,20,000. ಸೊ ಏನಾಗುತ್ತೆ ಇದ್ರದ್ದು ಆಪ್ಷನ್ನು ಆನ್ಸರ್ಸ್? ಅದು 1,40,000 ಮಿನಿಮಮ್ ಕಾಂಪನ್ಸೇಷನ್ ಕೊಡಬೇಕು ಅಂತ. ಯಾವಾಗ? ಟೋಟಲ್ ಪರ್ಮನೆಂಟ್ ಡಿಸೇಬಲ್ಮೆಂಟ್ ಆಗಿರುವಾಗ. 44th question. The bond under section 109 CRPC as a security for good behavior from suspected person can be executed for a period not exceeding a 6 months, B 2 years, C 1 year and D 3 months. 109 CRPC ಅಡಿಯಲ್ಲಿ ಒಂದು ಸೆಕ್ಯೂರಿಟಿ ಫಾರ್ ಗುಡ್ ಬಿಹೇವಿಯರ್ ಸಸ್ಪೆಕ್ಟೆಡ್ ಪರ್ಸನ್ನಿಂದ ಅಂತ ಹೇಳುವಂಥದ್ದಿದ್ದರೆ ಆವಾಗ ಜಾಸ್ತಿ ಅಂದರೆ ಎಷ್ಟು ಪೀರಿಯಡ್ ಬಾಂಡ್ ತೊಗೊಳ್ಬೋದು ಅಂತ. ಯಾಕೆಂದರೆ 106 106, 107, 108, 109, 110 ಈ 5 ಸೆಕ್ಷನ್ಸ್ಗಳು ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ಬಾಂಡನ್ನು ತಗೊಳ್ಳೋ ಬಗ್ಗೆ ಹೇಳುತ್ತೆ. ಸೊ ಹಾಗೆ ಬಾಂಡನ್ನು ತಗೊಳ್ಳೋ ಬಗ್ಗೆ ಹೇಳಿರುವಾಗ ಈ 109 ಅಂತ ಏನಿದೆ ಅದು ಈಗ ಸಸ್ಪೆಕ್ಟೆಡ್ ಪರ್ಸನ್ ಅಂತ ಏನಿರುತ್ತೆ, ಅನುಮಾನಾಸ್ಪದ ವ್ಯಕ್ತಿಗಳು, ಅವರಿಂದ ಒಂದು ಎಷ್ಟೋ ಸಮಯ ತನಕ ಬಾಂಡ್ ತೊಗೊಳ್ಬೇಕು ಅಂತ ಇರುತ್ತೆ. ಸೊ ಎಷ್ಟು ಪೀರಿಯಡ್ ತನಕ ಬಾಂಡ್ ತೊಗೊಳ್ಬೋದು ಅದು ಆ್ಯಕ್ಚುಲಿ ನೋಡ್ಲಿಕ್ಕೆ ಹೋದರೆ ಅದು 1 year. ಓಕೆ, ಸೆಕ್ಷನ್ 109 ಪ್ರಕಾರ. 45th question. The maximum limit of ₹500 that could be paid to the wife as maintenance under section 125 of the CRPC 1973 was removed in A 1973, B 1989, C 2001 and D 2007. ಮೊದಲು ಹೆಂಡತಿಗೆ ಒಂದು ಮೇಂಟೆನೆನ್ಸ್ ಕೊಡಬೇಕು, ಜೀವನಾಂಶ ಕೊಡಬೇಕು ಅಂತ ಇದ್ದರೆ ಜಾಸ್ತಿ ಅಂದರೆ ₹500 ಕೊಡಬೇಕು ಅಂತ ಒಂದು ಸೀಲಿಂಗ್ ಲಿಮಿಟ್ ಇತ್ತು. ಆದರೆ ಈಗ ಆ ಒಂದು ಕ್ಯಾಪನ್ನು ತೆಗೆದಿದ್ದಾರೆ, ಎಷ್ಟು ಬೇಕಾದರೂ ಮೇಂಟೆನೆನ್ಸ್ ಅವಾರ್ಡ್ ಕೊಡ್ಬೋದು ಅಂತ. ಸೊ ಯಾವಾಗ ಆ ಒಂದು ಮ್ಯಾಕ್ಸಿಮಮ್ ಅಮೌಂಟನ್ನು ತೆಗೆದಿದ್ದಾರೆ ಅಂತ ಹೇಳಿ ಕೇಳಿದ್ರೆ ಆ್ಯಕ್ಚುಲಿ ನಾವು ಅದು ಹೇಗೆ ಗೊತ್ತಾಗುತ್ತೆ, ನಾವು ಸೆಕ್ಷನ್ 125 ನೋಡಬೇಕು. ಅಲ್ಲಿ ಈಗ ಎಷ್ಟು ಅಮೌಂಟ್ ಅಂತ ಇರುತ್ತಲ್ಲ ಅದು ಹೀಗೆ ಇದಿರುತ್ತೆ, ಕ್ರಾಸ್ ಮಾರ್ಕ್ ಇರುತ್ತೆ, ರಿಪೀಲ್ಡ್ ಅಂತ ಹೇಳಿ ಫುಟ್ ನೋಟ್ಸಲ್ಲಿ ಕೊಟ್ಟಿರ್ತಾರೆ. ಆ ಫುಟ್ ನೋಟ್ಸಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಯಾವಾಗ ಅದನ್ನು ರಿಮೂವ್ ಮಾಡಿದ್ದಾರೆ ಅಂತ. ಸೊ 45 ಅದರದ್ದು ನಾವು ನೋಡಿದ್ರೆ C 2001 ಅಂತ. ನೆಕ್ಸ್ಟ್ ದ ಟರ್ಮ್ WIPO ಸ್ಟ್ಯಾಂಡ್ಸ್ ಫಾರ್ A World Investment Policy Organization, B World Intellectual Property Organization, C Wildlife Investigation and Policing Organization, D World Institute for Prevention of Organized Crime. ಸೊ WIPO ಹೇಳುವಂಥದ್ದು ಯಾವ ಒಂದು ಆರ್ಗನೈಸೇಷನ್, ಅದರದ್ದು ಫುಲ್ ಫಾರ್ಮ್ ಏನು ಅಂತ ಹೇಳಿ ಕೇಳ್ತಾ ಇರುವಂಥದ್ದು. ಸೊ ಅದು ಆ್ಯಕ್ಚುಲಿ ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ಗೆ ಸಂಬಂಧಪಟ್ಟ ಒಂದು ಸೆಕ್ಷನ್ ಅಂತ, ಒಂದು ಟರ್ಮ್ ಅಂತ ಹೇಳ್ಬೋದು. Next 47th question. The provisions of section 10 of CPCR. CPCR section 10 ಯಾವುದ್ರ ಬಗ್ಗೆ ಹೇಳುತ್ತೆ? A ಡೈರೆಕ್ಟರಿ, B ಮ್ಯಾಂಡೇಟರಿ, C ನನ್ ಮ್ಯಾಂಡೇಟರಿ ಅಥವಾ ನಾನ್ ಮ್ಯಾಂಡೇಟರಿ ಅಂತ ಇರ್ಬೋದು, D ಡಿಸ್ಕ್ರಿಷನರಿ. ಸೆಕ್ಷನ್ 10 CPC ಯಾವುದು? ಸ್ಟೇ ಆಫ್ ಸೂಟ್ ಬಗ್ಗೆ ಇರುವಂಥದ್ದು, ರೆಸ್ ಸಬ್ ಜುಡೈಸ್. ಸೊ ಇದು ಆ್ಯಕ್ಚುಲಿ ದಿಸ್ ದ ಮ್ಯಾಂಡೇಟರಿ ಪ್ರಾವಿಷನ್. ನೆಕ್ಸ್ಟ್ 48th question. Constructive res judicata is contained in dash in which of the following?
A. Explanation 3 to section 11, B. Explanation 4 to section 11, C. Explanation 6 to section 11, and D. Explanation 8 to section 11. ಕನ್ಸ್ಟ್ರಕ್ಟಿವ್ ರೆಸ್ ಜುಡಿಕೇಟ ಹೇಳುವಂಥದ್ದು ಯಾವ ಎಕ್ಸ್ಪ್ಲನೇಷನ್ಗೆ ಬರುತ್ತೆ? ಸೊ 48th ಕ್ವಶನ್ ನಾವು ನೋಡೋದಾದರೆ ಬಿ ಎಕ್ಸ್ಪ್ಲನೇಷನ್ 4 ಟು ಸೆಕ್ಷನ್ 11ಗೆ ನಾವು ಕಾಣ್ತೇವೆ. ನೆಕ್ಸ್ಟ್ 49th, ದ ಫೇಮಸ್ ಪ್ರೊನೌನ್ಸ್ಮೆಂಟ್ ಆಫ್ ಡೆಲ್ಲಿ ಹೈಕೋರ್ಟ್ ರಿಗಾರ್ಡಿಂಗ್ constitutional validity of section 377 Indian Penal Code reversed by Supreme Court in A. Nalsa versus Union of India, B. Nas Foundation versus Government of City of Delhi, C. Shabnam Hasmi versus Union of India, and D. Suresh Kaushal versus Nas Foundation. So ಇಲ್ಲಿ ಏನಾಯ್ತಿದು 377 ಕಾನ್ಸ್ಟಿಟ್ಯೂಷನಲ್ ವ್ಯಾಲಿಡಿಟಿ ಯಾವ ಒಂದು ಕೇಸಲ್ಲಿ ಹೇಳಿದ್ದಾರೆ, ಯಾವುದರ ಅದನ್ನು ರಿವರ್ಸ್ ಮಾಡಿದ್ರು, ಅದನ್ನು ವ್ಯಾಲಿಡ್ ಅಂತ ಮಾಡುವಾಗ ಯಾವ ಕೇಸನ್ನು ರಿವರ್ಸ್ ಮಾಡಿ ಸುಪ್ರೀಂ ಕೋರ್ಟ್ ಅದನ್ನು ಅಪ್ಹೆಲ್ಡ್ ಮಾಡಿದೆ ಅಂತ, ಅದು ಡಿ ಸುರೇಶ್ ಕೌಶಾಲ್ ವರ್ಸಸ್ ನಾಸ್ ಫೌಂಡೇಶನಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್ 51st question. Under the provision of the Code of CRPC 1973, A. Summons can be oral, B. Summons cannot be served on corporate entities, C. Summons are either for appearance or for producing a document or thing, D. Summons can be served to servants in case the person on whose name summons are made cannot be found. ಸೊ ಸಮ್ಮನ್ಸ್ ಬಗ್ಗೆ ಯಾವ ಒಂದು ವಿಷಯ ಕರೆಕ್ಟ್ ಇದೆ ಅಂತ ಹೇಳಿ ಕೇಳುವಂಥದ್ದು. ಸೊ ಇದರಲ್ಲಿ ನಾವು ಸಿ summons are either for appearance or for producing a document or thing ಅಂತ ನಾವು ಕಾಣ್ತೇವೆ. Next one, 52nd question. Every person who is a member or a defense service or hold any civil post under the union holds office during the pleasure of the dash. ಸೊ ಇಲ್ಲಿ ಕಾಣ್ತಾ ಇರುವಂತಹ ಯಾರಾದರೂ ಸಿವಿಲ್ ಪೋಸ್ಟ್ನ ಮೆಂಬರ್ ಅಥವಾ ಡಿಫೆನ್ಸ್ ಅಥವಾ ಸರ್ವಿಸ್ನ ಮೆಂಬರ್ ಇದ್ದರೆ, ಯೂನಿಯನ್ ಒಂದು ಪೋಸ್ಟಲ್ಲಿ ಇದ್ದರೆ, ಅವರ ಒಂದು ಪದವಿಯನ್ನು ಯಾರ ಒಂದು ಇಚ್ಛೆ ಪ್ರಕಾರ ಇರುತ್ತೆ ಅವರದ್ದು ಅಂತ ನೋಡಿದ್ರೆ ಇಟ್ ಈಸ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್. ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಪ್ರಕಾರ ಡಾಕ್ಟ್ರಿನ್ ಆಫ್ ಪ್ಲೆಜರ್ ಅಂತಲೇ ಹೇಳ್ತಾರೆ. ಸೊ ದ ಆರ್ಟಿಕಲ್ 310 ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾವು ಓದ್ಬೋದು. ಇದಕ್ಕೆ 53rd, an arbitration proceeding is a judicial proceeding, B. constitutional proceeding, C. administrative proceeding, and D. none of the above. Arbitration proceeding ಇಲ್ಲಿ ಕಾಣುವಂತೆ ಯಾವ ರೀತಿಯ ಪ್ರೊಸೀಡಿಂಗ್ ಅಂತ, ಅದು ಕಂಪ್ಲೀಟ್ ಆಗಿ ಜುಡಿಷಿಯಲ್ ಪ್ರೊಸೀಡಿಂಗು ಅಲ್ಲ, ಅದಕ್ಕೋಸ್ಕರ ಏನಾಗುತ್ತೆ ದ್ಯಾಟ್ ಈಸ್ ಅ ಖಾಸಿ ಜುಡಿಷಿಯಲ್ ಪ್ರೊಸೀಡಿಂಗ್. ನೆಕ್ಸ್ಟ್ 54th one. ವಾಟ್ ಈಸ್ ಅಡ್ ಹಾಕ್ ಆರ್ಬಿಟ್ರೇಷನ್? ನೋಡಿ, ಎರಡು ಥರದ ಆರ್ಬಿಟ್ರೇಷನ್ ಇರುತ್ತೆ, ಇನ್ಸ್ಟಿಟ್ಯೂಷನಲ್ ಆರ್ಬಿಟ್ರೇಷನ್ ಮತ್ತು ಅಡ್ ಹಾಕ್ ಆರ್ಬಿಟ್ರೇಷನ್ ಅಂತ. ಸೊ ಇದರಲ್ಲಿ ಇಟ್ಸ್ ಅ ಪ್ರೊಸೀಡಿಂಗ್ ಅಡ್ಮಿನಿಸ್ಟರ್ಡ್ ಬೈ ದಿ ಪಾರ್ಟೀಸ್ ದೆಮ್ಸೆಲ್ಫ್ ವಿತ್ ರೂಲ್ಸ್ ಕ್ರಿಯೇಟೆಡ್ ಸೋಲಿ ಫಾರ್ ದಟ್ ಸ್ಪೆಸಿಫಿಕ್ ಕೇಸ್. B. Parties make their own arrangement with respect to all aspects of the arbitration, including the laws and rules. See the seal of arbitration, the seat of arbitration, the language and the scope and issue to be resolved by means of arbitration, and D. A, B and C. ಸೊ ಇಲ್ಲಿ ಕಾಣುವ ಹಾಗೆ ಅಡ್ ಹಾಕ್ ಆರ್ಬಿಟ್ರೇಷನ್ ಅಂದರೆ ಇಲ್ಲಿ ಕಾಣುವಂಥ ಎಲ್ಲದೂ ಸತ್ಯವಾದ ಮಾತು. ಇನ್ಸ್ಟಿಟ್ಯೂಷನ್ ಆದರೆ ಆ ಇನ್ಸ್ಟಿಟ್ಯೂಷನ್ಗೆ ಇರುತ್ತೆ ಪವರು, ಇನ್ಸ್ಟಿಟ್ಯೂಷನನ್ನು ರೆಫರ್ ಮಾಡುತ್ತೆ, ಆದರೆ ಇದು ಆ ವ್ಯಕ್ತಿಗಳು ಪಾರ್ಟೀಸ್ಗಳು ಅದನ್ನು ಡಿಟರ್ಮಿನ್ ಮಾಡ್ತಾರೆ. 55th question. Which of the following sections of the Civil Procedure Code define the mean profit? ಮೀನ್ ಪ್ರಾಫಿಟ್ ಹೇಳುವಂತಹ ಒಂದು ಸಿವಿಲ್ ಪ್ರೊಸೀಜರ್ ಅದು ಯಾವ ಸೆಕ್ಷನಲ್ಲಿ ಹೇಳ್ತಾರೆ ಅಂತ, ಎ ಸೆಕ್ಷನ್ 24, ಬಿ ಸೆಕ್ಷನ್ 214, ಸೆಕ್ಷನ್ 26 ಆ್ಯಂಡ್ ಸೆಕ್ಷನ್ 212. ಮೀನ್ ಪ್ರಾಫಿಟನ್ನು ಯಾವುದರಲ್ಲಿ ಡಿಫೈನ್ ಮಾಡ್ತಾರೆ? ಡಿ ಸೆಕ್ಷನ್ 212. 56. On which of the following dates did Hindu Marriage Act 1955 come into operation? A. 18th May, B. 17th June 1955, C. 22nd May 1955, and D. 18th June 1955. ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಯಾವಾಗ ಆಪ್ರೇಷನ್ ಆಯಿತು, ಯಾವಾಗ ಜಾರಿಗೆ ಬಂತು, ಆವಾಗ ಏನಾಯಿತು? ಅದು A. 18th May 1955. 57th. Which of the following properties will section 30 of the Hindu Succession Act 1956 govern? 57th ನಾವು ನೋಡ್ಲಿಕ್ಕೆ ಹೋದರೆ ಇಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಸೆಕ್ಷನ್ 30 ಇದು ಎಲ್ಲ ರೀತಿಯ ಕುಟುಂಬಗಳಿಗೂ ಗವರ್ನ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಆಲ್ ಆಫ್ ದಿ ಅಬವ್, ತಾರ್ವಾಡ್, ತಾವ್ರಿ, ಕುಟುಂಬ, ಕವರು, ಇಲ್ಲೋಮ್ ಹೇಳುವಂಥ ಎಲ್ಲ ಆ ಕಸ್ಟಮರಿ ಇದಕ್ಕೆ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಇಟ್ ಈಸ್ ಅದು ಅವರಿಗೆ ಆ ಸೆಕ್ಷನ್ 30 ಅಡಿಯಲ್ಲಿ ಬರ್ತಾರೆ ಅಂತ ನಾವು ಕಾಣ್ಬೋದು. ನೆಕ್ಸ್ಟ್ 58th ಕ್ವಶನ್. ಇದು ನೋಡಿ ಇಲ್ಲಿ ಏನಾಗುತ್ತೆ ಅಂತ.
An advocate is under an obligation to uphold the rule of law and ensure that the public justice system is enabled to function at its full potential. Any violation of the principle of professional ethic by an advocate is unfortunate and unacceptable. Ignoring even a minor violation or misconduct militates against the fundamental foundation of the public justice system. It was said in Hikmat Ali Khan vs. Ishwar Prasad, B. O.P. Sharma vs. High Court of Punjab, D. L.D. Jaikwal vs. State of Uttar Pradesh, ಹಾಗೆ ಇನ್ನೊಂದು ಶಂಶೇರ್ ಸಿಂಗ್ ವರ್ಸಸ್ ಹೈಕೋರ್ಟ್ ಆಫ್ ಪಂಜಾಬ್. ಸೊ ಇದು ಯಾವುದ್ರಲ್ಲಿ ನಾವು ಕಾಣ್ತೇವೆ, ಅದು ಆ್ಯಕ್ಚುಲಿ ಇಲ್ಲಿ ಬಿ ಒ ಪಿ ಶರ್ಮಾ ವರ್ಸಸ್ ಹೈಕೋರ್ಟ್ ಆಫ್ ಪಂಜಾಬಲ್ಲಿ. ನೆಕ್ಸ್ಟ್ ಕ್ವಶನ್, 59th question. Section 8 of the Companies Act 2013 contains provisions relating to A. Incorporation of company, B. Formation of companies with charitable objects, C. Effect of registration, and D. Effect of memorandum and articles. So, ಇದರಲ್ಲಿ ಯಾವುದು? B. Formation of companies with charitable objects. Section 8 ನಾವು ಕಾಣುವಂಥದ್ದು. Next 60th. The verification of the registered office shall be furnished to the registrar within a period of dash incorporation. A. 30 days, B. 60 days, C. 90 days, and D. 120 days. ಏನಾಗುತ್ತೆ 60th ಕ್ವಶನ್ನು, ಎಷ್ಟು ದಿನದೊಳಗಾಗಿ ರಿಜಿಸ್ಟರ್ಡ್ ಆಫೀಸನ್ನು ವೆರಿಫಿಕೇಷನ್ ಮಾಡಬೇಕು ಅಂತ. ಅದು A. 30 days ಒಳಗಾಗಿ ರಿಜಿಸ್ಟರ್ ಮಾಡಬೇಕು. ಸೆಕ್ಷನ್ 12 ಆಫ್ ಕಂಪನೀಸ್ ಆ್ಯಕ್ಟ್. 61st question. Cyber law deals with A. all activities concerning the internet, B. IPR, C. e-commerce, and D. all of the above. ಸೈಬರ್ ಲಾ ಎಲ್ಲದಕ್ಕೂ ಸಂಬಂಧಪಟ್ಟದ್ದು, ಇಂಟರ್ನೆಟ್ಗೆ ಸಂಬಂಧಪಟ್ಟದ್ದು, IPR, e-commerce ಹಾಗೆ ಎಲ್ಲದು. 62. According to Section 6 of Motor Vehicles Act 1988, the term motor cab means any motor vehicle construed or adapted to carry not more than A. 5 passengers or including the driver, B. 6 passengers or including the driver, C. 5 passengers or excluding the driver, and D. 6 passengers or excluding the driver. ಮೋಟರ್ ಕ್ಯಾಬ್ ಅಂದರೆ ಏನು ಅಂತ ಕೇಳುವಂಥದ್ದು, ಎಷ್ಟು ಜನ ಇರಬೇಕು ಅಂತ. ಸೊ ಸೆಕ್ಷನ್ 62nd ಕ್ವಶನ್ನಾಗ ಏನಾಗುತ್ತೆ, ಸೆಕ್ಷನ್ 2 ಸಬ್ಸೆಕ್ಷನ್ 25 ಆಫ್ ಮೋಟರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ 6 ಜನ ಪ್ಯಾಸೆಂಜರ್ಸ್ ಆರ್ ಎಕ್ಸ್ಕ್ಲೂಡಿಂಗ್ ದಿ ಡ್ರೈವರ್, 6 ಒಟ್ಟು 6 ಜನ, not more than 6 passengers or excluding the driver. 63rd. The National Commission of Consumer Protection is composed of A. 7 members, B. 5 members, C. 8 members, and D. 6 members. ಕನ್ಸ್ಯೂಮರ್ ಆ್ಯಕ್ಟ್ ಪ್ರಕಾರ ಮುಂಚೆನೂ ಒಂದು ಆ್ಯಕ್ಟ್ ಇತ್ತು 1986 ಅಂತ, ಈಗ 2019 ಆ್ಯಕ್ಟ್ ಇದೆ. ಸೊ ಅದ್ರ ಪ್ರಕಾರ ನ್ಯಾಷನಲ್ ಕಮಿಷನ್ ಆಫ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಸುಮಾರು ಎಷ್ಟು ಜನ ಇರಬೇಕು, ಇಟ್ ಮಸ್ಟ್ ಕಂಟೈನ್ minimum 5 members. 64th. Which of the following statements is or are false for the purpose of the Hindu Marriage Act of 1955? First one, it is assumed that a person who is not Muslim, Santal, Christian, Jew or Parsi by religion is Hindu. Second, a person who belongs to Lingayat subsect is assumed to be Hindu. Third, a person who converted to another religion needs to follow local ritual or custom for converting back to Hinduism. A. 1 only, B. 1 and 2, C. 3 only, and D. 1 and 3. ಸೊ ಇದು D. 1 and 3 ಆಗುತ್ತೆ. ಯಾಕೆಂದರೆ ಯಾರು ಹೂ ಇಸ್ ನಾಟ್ ಮುಸ್ಲಿಮ್ಸ್ ಅಂತ, ಕ್ರಿಶ್ಚಿಯನ್, ಜೂ ಆರ್ ಪಾರ್ಸಿ ಬೈ ರಿಲಿಜನ್ ಇಸ್ ಹಿಂದೂ. ಹಾಗೆ ಇನ್ನೊಂದು ಥರ್ಡ್, ಅ ಪರ್ಸನ್ ಹೂ ಕನ್ವರ್ಟೆಡ್, ಈವನ್ ದಿಸ್ ಇಸ್ ಅ ಟ್ರೂ ಸ್ಟೇಟ್ಮೆಂಟ್, ಅ ಪರ್ಸನ್ who converted to another religion needs to follow local ritual or custom for converting back to Hinduism. Next one. 65th question. Provision for settlement of dispute outside court has been provided under section dash of Civil Procedure Code A. 91, B. 89, C. 51, and D. 151. So 65th ಯಾವ್ದು ಹೇಳುವಂಥದ್ದು, ಸೆಟ್ಲ್ಮೆಂಟ್ ಆಫ್ ಡಿಸ್ಪ್ಯೂಟ್ ನಾವು ಕಾಣುವಂಥದ್ದು ಸೆಕ್ಷನ್ 89 ಆಲ್ಟರ್ನೇಟಿವ್ ಡಿಸ್ಪ್ಯೂಟ್ ಮೆಕ್ಯಾನಿಸಮ್ ಬಗ್ಗೆ ಹೇಳುವಂಥದ್ದು ADR ಅಂತ ಹೇಳಿ ಕರೆಸ್ಕೊಳ್ತೇವೆ. ಸೊ ಸೆಕ್ಷನ್ 89 ನಾವು ಕಾಣ್ತೇವೆ. ನೆಕ್ಸ್ಟ್ 66 ಕ್ವಶನ್. ದ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಕೇಮ್ ಇನ್ ಟು ಫೋರ್ಸ್ ಆನ್ A. 6 October 1860, B. 1st March 1974, C. 15th March 1872, and D. 1st September 1872. ಸೊ 66 ಕ್ವಶನ್ ಎಲ್ಲಿ ನಾವು ಕಾಣುವಂಥದ್ದು,
1st September 1872 is the correct answer. 67. According to the provisions of Article 315 of the Indian Constitution, first one, there shall be a public service commission for the union and a public service commission for each state. Second, the public service commission for the union, if requested to do by the governor of a state, may with the approval of the president agree to serve all or any of the needs of the state. ಸೊ ಇದರಲ್ಲಿ ಯಾವ ಸ್ಟೇಟ್ಮೆಂಟ್ ಟ್ರೂ ಆರ್ ಕರೆಕ್ಟ್ ಅಂತ. ಸೊ ಆರ್ಟಿಕಲ್ 315 ಪ್ರಕಾರ ಪಬ್ಲಿಕ್ ಸರ್ವಿಸ್ ಕಮಿಷನ್ ಯೂನಿಯನ್ ಮತ್ತು ಸ್ಟೇಟ್ ಅದು ಸಂಬಂಧಪಟ್ಟ ಹಾಗೆ ಇರುವಂತಹ ಸ್ಟೇಟ್ಮೆಂಟ್ಸ್ಗಳಿದು. ಸೊ ಇದರಲ್ಲಿ ಯಾವುದು ಕರೆಕ್ಟ್, ವಿಚ್ ಒನ್ ಆಫ್ ದೆಮ್ ಇಸ್ ಟ್ರೂ ಆ್ಯಂಡ್ ಸೊ ಇದರಲ್ಲಿ ಎರಡೂ ಕೂಡ ಕರೆಕ್ಟ್ ಆಸ್ ಪರ್ ಸೆಕ್ಷನ್ 315. ಸೊ ಸಿ 1 and 2 is the correct answer. 68. Which of the following sections of Hindu Adoption and Maintenance Act 1956 deals with the amount of maintenance? A section 21, B section 22, and C section 23, and D section 24. Amount of maintenance ಬಗ್ಗೆ ಯಾವ ಸೆಕ್ಷನ್ ಹೇಳ್ತಾ ಇದೆ? ಸೊ 68 ಅಲ್ಲಿ ಯಾವುದು? It is C section 23. Next is 69th. In which of the following case the Supreme Court first of all made an attempt to look into the question regarding the extension of the right to life to the right to health and other hygienic conditions? Right to life ಅಂದರೆ ಹೆಲ್ತ್ಗೂ ಕೂಡ ಸಂಬಂಧಪಟ್ಟಿದ್ದು ಅಂತ ಯಾವ ಒಂದು ಸೆಕ್ಷನಲ್ಲಿ ಯಾವ ಕೇಸಲ್ಲಿ ಹೇಳ್ತು? ದ ರೂರಲ್ ಲಿಟಿಗೇಷನ್ ಆ್ಯಂಡ್ ಎಂಟೈಟಲ್ಮೆಂಟ್ ಕೇಂದ್ರ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್, ಬಿ MC ಮೆಹ್ತಾ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಸಿ ವಿ ಲಕ್ಷ್ಮೀಪತಿ ವರ್ಸಸ್ ಸ್ಟೇಟ್ ಆಫ್ ಕರ್ನಾಟಕ, ಆ್ಯಂಡ್ ಡಿ FK ಹುಸೇನ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ 69th ಯಾವುದು ಕರೆಕ್ಟ್ ಆನ್ಸರು? ಇಟ್ ಈಸ್ ಎ ದ ರೂರಲ್ ಲಿಟಿಗೇಷನ್ ಆ್ಯಂಡ್ ಎಂಟೈಟಲ್ಮೆಂಟ್ ಕೇಂದ್ರ ವರ್ಸಸ್ ಸ್ಟೇಟ್ ಆಫ್ ಉತ್ತರ ಪ್ರದೇಶ್. ನೆಕ್ಸ್ಟ್ 70th. Basel Convention is associated with one of the following: A. International trade in endangered species of wild fauna and flora, B. Climate change, C. Protection of ozone layer, and D. The control of transboundary movement of hazardous waste and their disposal. ಓಕೆ, 70th ಯಾವುದು ಕರೆಕ್ಟ್ ಆನ್ಸರು? ಈ ಬೇಸಲ್ ಕನ್ವೆನ್ಷನ್ ಹೇಳುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟದ್ದು? ಅದು ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ದ ಕಂಟ್ರೋಲ್ ಆಫ್ ಟ್ರಾನ್ಸ್ಬೌಂಡರಿ ಮೂವ್ಮೆಂಟ್ ಆಫ್ ಹಜಾರ್ಡಸ್ ವೇಸ್ಟ್ ಆ್ಯಂಡ್ ದೇರ್ ಡಿಸ್ಪೋಸಲ್. 71. Cyber crime is dash in nature: A. Tangible, B. Intangible, C. Of mental violence, and D. None of the above. ಸೈಬರ್ ಕ್ರೈಮ್ ಯಾವುದಕ್ಕೆ ಸಂಬಂಧಪಟ್ಟದ್ದು? ಬಿ. ಇಂಟ್ಯಾಂಗಿಬಲ್ ಇನ್ ನೇಚರ್ ಅಂತ ಹೇಳಿ ನಾವು ಕಾಣ್ತೇವೆ. Next 72nd question. Health and education cess is applicable to dash: A. All SSCs, B. All SSCs except company, C. Individual or Hindu undivided family, and D. Company only. So health and education cess ಯಾವುದಕ್ಕೆ ಸಂಬಂಧಪಟ್ಟದ್ದು? ಅದು A. All SSCs ಅಂತ ಹೇಳಿ ನಾವು ಕಾಣ್ತೇವೆ. Section 73. Contractual liability arises where A. There is offer and acceptance only, B. There is intention to create legal relation, C. There is loss to one party, and D. The loss of one party is the gain of other party. So ಇದರಲ್ಲಿ ಏನು? ಕಾಂಟ್ರಾಕ್ಚುಯಲ್ ಲಯಬಿಲಿಟಿ ಯಾವುದಕ್ಕೆ ಸಂಬಂಧಪಟ್ಟದ್ದು? ದೇರ್ ಈಸ್ ಇಂಟೆನ್ಷನ್ ಟು ಕ್ರಿಯೇಟ್ ಲೀಗಲ್ ರಿಲೇಷನ್, ಅದಕ್ಕೆ ಮಾತ್ರ ಅದರಲ್ಲಿ ಬರುವಂಥದ್ದು. ನೆಕ್ಸ್ಟ್ 74th. ದ ರೂಲ್ ಆಫ್ ಸ್ಟ್ರಿಕ್ಟ್ ಲಯಬಿಲಿಟಿ ಇಸ್ ಬೇಸ್ಡ್ ಆನ್ ದಿ ಡಿಸಿಷನ್ ಎ ಡೊನಾಗ್ ವರ್ಸಸ್ ಸ್ಟೀವನ್ಸನ್, ಬಿ ಹೋಮ್ಸ್ ವರ್ಸಸ್ ಆಶ್ಫೋರ್ಡ್, ಸಿ ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರ್, ಆ್ಯಂಡ್ ಡಿ ನನ್ ಆಫ್ ದಿ ಅಬವ್. ಸೊ 74th ಯಾವುದು? ಈ ಸ್ಟ್ರಿಕ್ಟ್ ಲಯಬಿಲಿಟಿ ಹೇಳುವಂಥದ್ದು ರೈಲ್ಯಾಂಡ್ಸ್ ವರ್ಸಸ್ ಫ್ಲೆಚರಲ್ಲಿ ಹೇಳಿದ್ದಾರೆ. ಸೆಕ್ಷನ್ ಇದು ಕ್ವಶನ್ ನಂಬರ್ 75. ದ ರೂಲ್ ಆಫ್ ಲಾಸ್ಟ್ ಆಪರ್ಚುನಿಟಿ ವಾಸ್ ಲೇಡ್ ಡೌನ್ ಇನ್ ಎ ಡೇವಿಸ್ ವರ್ಸಸ್ ಮಾನ್, ಬಿ ಸ್ಟೇಟ್ ಆಫ್ AP ವರ್ಸಸ್ ರಂಗಣ್ಣ, ಸಿ ನ್ಯೂಜೆಂಟ್ ವರ್ಸಸ್ ಸ್ಮಿತ್, ಆ್ಯಂಡ್ ಡಿ ಕಲಾವತಿ ವರ್ಸಸ್ ಸ್ಟೇಟ್ ಆಫ್ HP. ಸೊ ರೂಲ್ ಆಫ್ ಲಾಸ್ಟ್ ಆಪರ್ಚುನಿಟಿ ಅಂದರೆ ಒಂದು ವೇಳೆ ಅದರ ಆಕ್ಸಿಡೆಂಟನ್ನು ಅವಾಯ್ಡ್ ಮಾಡುವಂಥ ಒಂದು ಆಪರ್ಚುನಿಟಿ ಇತ್ತು, ಅಂಥ ಸಂದರ್ಭದಲ್ಲಿ ಆವಾಗ ಯಾರು ಅವಾಯ್ಡ್ ಮಾಡುವಂಥ ಪರಿಸ್ಥಿತಿ ಇತ್ತು ಅವರ ಮೇಲೆ ಲಯಬಿಲಿಟಿ ಬರುತ್ತೆ. ಅಂದರೆ ದ ರೂಲ್ ಆಫ್ ಕಾಂಟ್ರಿಬ್ಯೂಟರಿ ನೆಗ್ಲಿಜೆನ್ಸ್ ಹೇಳುವಂಥ ಒಂದು ಕಾನ್ಸೆಪ್ಟಲ್ಲಿ ನೋಡುವಂಥದ್ದು. ಸೊ ಇದರಲ್ಲಿ ಡೇವಿಸ್ ವರ್ಸಸ್ ಮಾನಲ್ಲಿ ಹೇಳಿದರು. 76th question. In which of the following cases was it held that the rights conferred under section 25 of the
Hindu Adoption and Maintenance Act 1956 supersedes any contract to the contrary. The fact that the date of decree makes no difference. A. Surendar Bal versus Suppaya. B. Mukesh Teli versus Bharti Teli. C. Sesi Ammal versus Tayu Ammal. And D. Lakshmi versus Krishna. ಇಲ್ಲಿ ಯಾವುದಾಯಿತು ಆನ್ಸರು? ಅದು ಸಿ, ಸೆಸಿ ಅಮ್ಮಲ್ ವರ್ಸಸ್ ತಯು ಅಮ್ಮಲ್. ನೆಕ್ಸ್ಟ್ 77th question. The phrase file a PIL ostensibly in public interest but in fact to serve personal or private interest means a filing PIL for protection of only public interest, b filing PIL for protection of both public and private interest, c filing PIL for protection of only private interest, and in the last one filing PIL alleging it to be in public interest but actually seeking protection of private interest. ಸೊ ತೋರಿಕೆಗೋಸ್ಕರ PIL ಪಬ್ಲಿಕ್ ಇಂಟ್ರೆಸ್ಟ್ ಮಾಡುವಂಥದ್ದಾದರೆ ಏನು ಅಂತ ಹೇಳಿ. ಸೊ ಹಾಗಂದರೆ ಫೈಲಿಂಗ್ PIL ಅಲಿಜಿಂಗ್ ಇಟ್ ಟು ಬಿ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬಟ್ ಆ್ಯಕ್ಚುಲಿ ಸೀಕಿಂಗ್ ಪ್ರೊಟೆಕ್ಷನ್ ಆಫ್ ಪ್ರೈವೇಟ್ ಇಂಟ್ರೆಸ್ಟ್. ಆ್ಯಕ್ಚುಲಿ ನಾವು ಪ್ರೈವೇಟ್ ಇಂಟ್ರೆಸ್ಟನ್ನು ಸೆಕ್ಯೂರ್ ಮಾಡಲಿಕ್ಕೆ ಮಾಡ್ತಿರುವಂಥದ್ದು, ಆದರೆ ತೋರಿಕೆಗೋಸ್ಕರ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಫೈಲ್ ಮಾಡ್ತಾ ಇರೋದಕ್ಕೆ ಹೀಗೆ ಹೇಳ್ತಾರೆ. ಹಾಗೆ ಫೈಲಿಂಗ್ ಆಫ್ ಫ್ರಿವಲಸ್ PILs ರಿಸಲ್ಟ್ಸ್ ಇನ್ ಎ ಇನ್ಕ್ರೀಸಿಂಗ್ ಬ್ಯಾಕ್ಲಾಗ್ ಆಫ್ ಕೇಸಸ್, ಬಿ ವೇಸ್ಟೇಜ್ ಆಫ್ ರಿಸೋರ್ಸಸ್, ಸಿ ಲೆಸರ್ ಅವೈಲಬಿಲಿಟಿ ಆಫ್ ಟೈಮ್ ಫಾರ್ ಹಿಯರಿಂಗ್ ಅದರ್ ಜೆನ್ವಿನ್ ಕೇಸಸ್, ಆ್ಯಂಡ್ ಡಿ ಆಲ್ ಆಫ್ ದಿ ಅಬವ್. ಸುಳ್ಳು PILsಗಳನ್ನು ಹಾಕೋದ್ರಿಂದ ಏನಾಗುತ್ತೆ ಅಂತ ಇಲ್ಲಿ ನೋಡೋದಾದರೆ ಡಿ ಆಲ್ ಆಫ್ ದಿ ಅಬವ್. ಇದೆಲ್ಲ ಕೂಡ ಕೇಸ್ಗಳು ಇನ್ಕ್ರೀಸ್ ಆಗುತ್ತೆ, ರಿಸೋರ್ಸಸ್ಗಳು ವೇಸ್ಟ್ ಆಗುತ್ತೆ, ಟೈಮ್ ಕಮ್ಮಿ ಆಗುತ್ತೆ, ಹಾಗೆ ಎಲ್ಲದು. 79th Z ಅಂಡರ್ ದಿ ಇನ್ಫ್ಲುಯೆನ್ಸ್ ಆಫ್ ಮ್ಯಾಡ್ನೆಸ್ attempts to kill X. Is Z guilty of an offence? Has X the same right of private defense which he would have if Z were sane? A. Z has not committed any offence as per section 98 of IPC and same right of private defense to X if Z is mad. B. As per section 98 of IPC, X has committed an offence and no right of private defense to X. C. Z has committed an offence for not using his mind. And D. None of the above. ಏನಾಯ್ತಿದು 79th question. A. Z has not committed any offence. Section 98 ಪ್ರಕಾರ Z offence ಮಾಡಿಲ್ಲ. ಹಾಗೆ Z ಮ್ಯಾಡ್ ಆಗಿದ್ದರೆ ಏನು ಪ್ರೈವೇಟ್ ಡಿಫೆನ್ಸ್ ಸಿಗ್ತಿತ್ತು ಅದೇ ಇದು ಇವರಿಗೆ ಸಿಗತ್ತೆ ಅಂತ ನೋಡ್ತೇವೆ. 80th question. Admission can be broadly categorized into A. Judicial, B. Extrajudicial, C. Either A and B, and D. Both A and B. ಅಡ್ಮಿಷನ್ ಅನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ಬೋದು ಅಂತ, ಅದು ಡಿ ಬೋತ್ ಎ ಆ್ಯಂಡ್ ಬಿ. ಜುಡಿಷಿಯಲ್ ಅಡ್ಮಿಷನ್ ಅಂತ ಇರುತ್ತೆ, ಎಕ್ಸ್ಟ್ರಾ ಜುಡಿಷಿಯಲ್ ಅಡ್ಮಿಷನ್ ಅಂತ ಕೂಡ ಇರುತ್ತೆ. ಆ್ಯಕ್ಚುಲಿ ಇದು ನೆಕ್ಸ್ಟ್ ಸೆಕ್ಷನ್ ಕ್ವಶನ್ ಸ್ವಲ್ಪ ಡಿಲೀಟ್ ಮಾಡಿದ್ದಾರೆ, ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದಿಸ್. ಸೊ ಸ್ವಲ್ಪ ಆಪ್ಷನ್ಸ್ಗಳು ಬೇರೆ ಇತ್ತು, ಅದು ಆ್ಯಕ್ಚುಲಿ ನೋಟಿಸ್ ಅಂಡರ್ ಸೆಕ್ಷನ್ 65A ಬೇರೆ, ಹಾಗೆ ಇಲ್ಲಿ ಕೊಟ್ಟಿರುವಂತಹ ಇದು ಇನ್ಸ್ಪೆಕ್ಷನ್ ಆಫ್ ಡಾಕ್ಯುಮೆಂಟ್ಸ್ ಸಂಬಂಧಪಟ್ಟಾಗಿರುವಂಥದ್ದು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಡಿಸ್ಕಸ್ ದಿಸ್. 82nd question. Maxim recipsa loquitur means A. The thing speaks for itself. B. Where there is right, there is remedy. B. Where there is remedy, there is right. D. Where there is no fault, there is no remedy. Recipsa loquitur ಯಾವುದಕ್ಕೆ ಸಂಬಂಧಪಟ್ಟದ್ದು? ಅದು the thing speaks for itself. Next 83rd question. Any private person may arrest any person who commits non-bailable offence in his presence. B. Commits non-bailable offence and cognizable offence in his presence. C. Commits compoundable offence in his presence. ಹಾಗೆ ಲಾಸ್ಟ್ ಆಪ್ಷನ್, who commits offence in his presence or is a proclaimed offender. ಸೊ ಇಲ್ಲಿ ಏನಾಯಿತು, ಸೆಕ್ಷನ್ 43 CRPC ಪ್ರಕಾರ ಇದ್ರದ್ದು ಆನ್ಸರ್ ಏನು? ಇದು who commits non-bailable offence and cognizable offence in his presence. ಪ್ರೈವೇಟ್ ಪರ್ಸನ್ ಕೂಡ ಅವರನ್ನು ಅರೆಸ್ಟ್ ಮಾಡ್ಬೋದು ಅಂತ ನಾವು ಕಾಣ್ತೇವೆ. Next 84th question. How long a warrant of arrest shall remain in force? A. 6 years, B. 10 years, C. 12 years, and D. until executed or cancelled. ವಾರೆಂಟ್ ಆಫ್ ಅರೆಸ್ಟ್ ಎಲ್ಲಿ ತನಕ ಜಾರಿಯಲ್ಲಿರುತ್ತೆ ಅಂತ 84th ಪ್ರಕಾರ ಡಿ ಅಂಟಿಲ್ ಎಕ್ಸಿಕ್ಯೂಟೆಡ್ ಆರ್ ಕ್ಯಾನ್ಸಲ್ಡ್. ಎಕ್ಸಿಕ್ಯೂಟ್ ಮಾಡೋ ತನಕ ಅಥವಾ ಕ್ಯಾನ್ಸಲ್ ಮಾಡೋ ತನಕ ಅದು ಜಾರಿಯಲ್ಲಿರುತ್ತೆ. 85th question. Rate of additional depreciation will be dash under section 32 of Indian Income Tax Act. A. 10%, B. 20%, C. 15%, and D. 30%. So 85th ಪ್ರಕಾರ 20% rate of additional depreciation will be ಸುಮಾರು 20% under section 32 of Indian Income Tax Act.
Next 86 question. The committee which led to the passing of the Criminal Law Amendment Act 2013 was headed by A. Justice Dalveer Bhandari, B. Justice Altamas Kabir, C. Justice J.S. Verma, and D. Justice A.S. Anand. ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ 2013 ಆ್ಯಕ್ಟ್ಗೆ ಯಾರು ಕಮಿಟಿ ಹೆಡ್ ಆಗಿದ್ರು, ಯಾರ ಚೇರ್ಮನ್ಶಿಪ್ ಅಡಿಯಲ್ಲಿ ಅದು ಫಾರ್ಮ್ ಆಯಿತು? ಸೊ ಯಾರದು? ಆ್ಯಕ್ಚುಲಿ ಇಟ್ ಈಸ್ ಜಸ್ಟಿಸ್ J.S. Verma. 87th question. Under the scheme of Criminal Procedure Code, non-cognizable offences are A. Public wrongs, B. Private wrongs, C. Both public and private wrongs, and D. None of the above. Non-cognizable offences ಯಾವ್ದು? So 87th ಪ್ರಕಾರ B. Private wrongs. Next 88th question. A discrimination against a man or a woman only on the grounds of dash would be violative of Article 15. A. Sex, B. Remuneration, C. Place of birth, and D. Religion. ಈ ಕ್ವಶನನ್ನು ಡಿಲೀಟ್ ಮಾಡಿದ್ದಾರೆ, ಯಾಕೆಂದರೆ ಆಸ್ ಪರ್ ಆರ್ಟಿಕಲ್ 15 ಇದೆಲ್ಲವೂ ಕೂಡ ಇದೆ, ಅದಕ್ಕೋಸ್ಕರ ಕೇವಲ ಒಂದು ಗ್ರೌಂಡ್ ಅಲ್ಲ, ಎಲ್ಲ ಗ್ರೌಂಡ್ ಇರಬೇಕಿತ್ತು. 89th question. The objective resolution adopted by the Constituent Assembly on January 22, 1947 was drafted by A. Jawaharlal Nehru, B. Dr. B.R. Ambedkar, C. Rajendra Prasad, and D. B.N. Rao. Objective resolution ಯಾವುದಕ್ಕೆ ಆಯಿತು ಅಂತ? ಸೊ ಜವಾಹರ್ಲಾಲ್ ನೆಹರು ಆ ಒಂದು ಇದಕ್ಕೆ ಮಾತಾಡಿದರು ಅಂತ ಹೇಳಿ ಹೇಳ್ತಾರೆ. 90th question. Right to the property was eliminated from the list of fundamental rights during the tenure of A. Indira Gandhi, B. Charan Singh, C. Rajiv Gandhi versus D. Morarji Desai. ಸೊ ಅದು ಮೊರಾರ್ಜಿ ದೇಸಾಯಿ ಗೌರ್ಮೆಂಟಲ್ಲಿ ಆಗಿರುವಂಥದ್ದು. 44th ಅಮೆಂಡ್ಮೆಂಟ್ ಆರ್ಟಿಕಲ್ 300A ಅನ್ನು ಇದು ಮಾಡಿದ್ದು, ಇನ್ಕ್ಲೂಡ್ ಮಾಡಿದ್ದು. ಆಸ್ ಅ ಕಾನ್ಸ್ಟಿಟ್ಯೂಷನ್ ರೈಟ್, ಫಂಡಮೆಂಟಲ್ ರೈಟ್ ಇಂದ ತೆಗೆದು ಕಾನ್ಸ್ಟಿಟ್ಯೂಷನ್ ರೈಟ್ ಅಂತ ಮಾಡಿದರು. 91st question. When the accused states, I will produce this share which I gave received in such and such robbery, which of the following are not admissible with regard to section 25? Section 25 ಪ್ರಕಾರ ಇದು ಯಾವುದು ಅಡ್ಮಿಸಿಬಲ್ ಅಲ್ಲ ಅಂತ. An admission that there was a robbery, to an admission that the accused took part in it. Third, an admission that he got part of the property. Fourth one, a statement as to where the property is. So ಏನಾಯ್ತದು ಆನ್ಸರು ಡಿ, ಆಲ್ ಆಫ್ ದೆಮ್. ಇದೆಲ್ಲವೂ ಕೂಡ ಇಟ್ಸ್ ನಾಟ್ ಅಡ್ಮಿಸಿಬಲ್ ಬಿಕಾಸ್ ಸೆಕ್ಷನ್ 25 ಮೇಡ್ ಬಿಫೋರ್ ದಿ ಪೊಲೀಸ್ ಆಫೀಸರ್ ಇಸ್ ನಾಟ್ ಅಡ್ಮಿಸಿಬಲ್, ಹೆನ್ಸ್ ಆಲ್ ಆಫ್ ದೆಮ್ ಇಸ್ ಎ ರಾಂಗ್ ಆನ್ಸರ್. ದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದಿ ಮೆಂಬರ್ಸ್ ಆಫ್ ದಿ ಸ್ಟೇಟ್ ಬಾರ್ ಕೌನ್ಸಿಲ್. A 15, B 20, C 25 and D none. ಸೊ ಏನಾಯ್ತಿದು ಆ್ಯಕ್ಚುಲಿ ಮ್ಯಾಕ್ಸಿಮಮ್ ಲಿಮಿಟ್ 25 ಅಂತ ಹೇಳಿದ್ದಾರೆ. ಇಫ್ ಎಲೆಕ್ಟೊರೇಟ್ ಬಿಲೋ 5000 ಇದ್ದರೆ 15 ಆಗುತ್ತೆ, ಅಬೌವ್ 10,000 ಇದ್ದರೆ 25 ಮೆಂಬರ್ಸ್ ಅಂತ ಹೇಳಿದ್ದಾರೆ ಸ್ಟೇಟ್ ಬಾರ್ ಕೌನ್ಸಿಲ್ಗೆ. ಅದು ಅಡ್ವೊಕೇಟ್ಸ್ ಆ್ಯಕ್ಟ್ ಸೆಕ್ಷನ್ 3(2)B ಅಲ್ಲಿ ಬರುತ್ತೆ. 93rd question. Specific Relief Act 1963 contains A 6 chapters and 40 sections, B 7 chapters and 42 sections, C 8 chapters and 43 sections, and D 8 chapters and 44 sections. ಏನಾಯ್ತಿದು D 8 chapters and 44 sections. Specific Relief Act ಅಲ್ಲಿ ಅಷ್ಟು ಚಾಪ್ಟರ್ಗಳಿವೆ. 94th question. What is the period of limitation for expeditious disposal of suit under Specific Relief Act 1963? A 6 month, B 10 month, C 12 month, and D 18 month. ಅದು C 12 month. ಸೆಕ್ಷನ್ 20 C ಅಲ್ಲಿ ನಾವು ಕಾಣ್ತೇವೆ, ಹೊಸದಾಗಿ ಇನ್ಕ್ಲೂಡೆಡ್ ಆಗಿದ್ದು ಸ್ಪೆಸಿಫಿಕ್ ರಿಲೀಫ್ ಆ್ಯಕ್ಟ್ ಅದ್ರ ಪ್ರಕಾರ. 95th question. A chief judicial magistrate may pass a sentence of imprisonment, A not exceeding 7 years, B exceeding 7 years, C for life, and D none of the above. ಏನಾಯ್ತು ಅವಾಗ ನಾಟ್ ಎಕ್ಸೀಡಿಂಗ್ 7 years. ಸೆಕ್ಷನ್ 29 CRPC ಅಲ್ಲಿ ನಾವು ಕಾಣ್ತೇವೆ. 96th question. Under CPC, foreign court means A court situated outside India, B a court situated outside India and not established under the authority of Government of India, C a court situated in India applying foreign law, and D all of the above. ಏನಾಗುತ್ತೆ B a court situated outside India and not established under the authority of Government of India. Next 97th question. Misuse of mechanism of PILs means PILಗಳ ಮೆಕ್ಯಾನಿಸಮನ್ನು ಮಿಸ್ಯೂಸ್ ಮಾಡೋದಂದ್ರೆ ಏನರ್ಥ? A filing PILs for protection of private interest, B filing PILs for oblique motive, C filing PILs only for publicity, and D all of the above. ಏನಾಯ್ತು ಅವಾಗ 97th question, all of the above.
ಪ್ರೈವೇಟ್ ಇಂಟ್ರೆಸ್ಟ್ಗೆ ಫೈಲ್ ಮಾಡೋದಾದರೆ, ತನ್ನ ಮೋಟಿವ್ ಇದು ಮಾಡಲಿಕ್ಕೆ ಅಥವಾ ಪಬ್ಲಿಸಿಟಿಗೋಸ್ಕರ ಪಿ ಆರ್ ಮಾಡೋದಾದರೆ ಅದು ಮಿಸ್ಯೂಸ್, ಪಿ ಆರ್ನ ಮಿಸ್ಯೂಸ್ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ನೆಕ್ಸ್ಟ್ ಲಾಸ್ಟ್ 3 ಕ್ವಶನ್ಸ್ ಇದೆ. ಸೊ ವಾಟ್ ಈಸ್ ಮೆಂಟ್ ಬೈ ಪ್ರೊಸೀಜರಲ್ ಅಲ್ಟ್ರಾವೈರ್ಸ್? ಪ್ರೊಸೀಜರಲ್ ಅಲ್ಟ್ರಾವೈರ್ಸ್ ಅಂದರೆ ಏನು? It is the observance, non-observance of the procedural norms by the rule-making authority. It may make the rule ultra-vires due to non-observance of rule-making authority and hence become void. So it means the lacuna in the procedure of law. And D, A and B. Procedural ultra-vires andre D, A and B is the correct answer. Idu matte idu. Next 99 question. The ground of error of law apparent on the face of the record is connected with which of the writ? A quo warranto, B mandamus, C habeas corpus and D certiorari. So ನಾವು ಕಾಣೋ ಪ್ರಕಾರ D certiorari, error of law ಅಂತ ಹೇಳಿ ನಾವು ಯಾಕೆ ಕಾಣ್ತೇವೆ, is connected with the writ of certiorari. Next 100 question. Under CPC find the incorrect match. Section 5 Revenue Code, Section 7 Provincial Small Causes Court, C section 9 pecuniary jurisdiction of the courts and D section 8 presidency small cause courts. So ಯಾವುದು ರಾಂಗ್ ಮ್ಯಾಚ್ ಅಂತ ಆ್ಯಕ್ಚುಲಿ ಅದು ಸೆಕ್ಷನ್ 6 ಆಗಬೇಕಿತ್ತು ಪೆಕ್ಯುನರಿ ಜ್ಯೂರಿಡಿಕ್ಷನ್ ಬಗ್ಗೆ. ಓಕೆ, ಸೊ ಇದಿಷ್ಟು ನಾವು ಇವತ್ತಿನ ಒಂದು 100 ಕ್ವಶನ್ಸ್ಗಳನ್ನು ಆಲ್ ಇಂಡಿಯಾ ಬಾರ್ ಎಕ್ಸಾಮಿನೇಷನ್ 2021 ಆಗಿರುವಂಥ ಒಂದು ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿದ್ವಿ. ಸೊ ಹಾಗೆ ಇನ್ನು ನಾವು ನೋಡಲಿಕ್ಕೆ ಹೋದರೆ ಇನ್ನೂ ಬಹಳಷ್ಟು ಒಂದು ಬ್ಯಾಚ್ ಬಗ್ಗೆ ನಿಮಗೆ ಡೀಟೇಲ್ಸ್, ಕರ್ನಾಟಕ ಬ್ಯಾಚ್ ಡೀಟೇಲ್ಸ್ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ಸೊ ಕರ್ನಾಟಕ ಜುಡಿಷರಿ ಬ್ಯಾಚ್ ಹೇಳುವಂಥದ್ದು ಯಾವಾಗ ಸ್ಟಾರ್ಟ್ ಆಗಿದೆ? ಜನವರಿ 5ಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಟೋಟಲ್ 6 ತಿಂಗಳ ಡ್ಯೂರೇಷನ್ ಇರುವಂಥ ಬ್ಯಾಚ್ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಇರುವಂಥದ್ದು. ಸೊ ಹಲವಾರು ಜನ ಕೇಳ್ತಿರ್ತೀರಿ. ಸೊ ನಾನು ಮತ್ತು ಸ್ವಾತಿ ಮ್ಯಾಮ್, BV ಸ್ವಾತಿ ಮ್ಯಾಮ್ ಅಂತ ಇದ್ದಾರೆ, ನಾವಿಬ್ಬರು ಸೇರಿಕೊಂಡು ಸುಮಾರು 240 ದಿನ, ವಾರಕ್ಕೆ ಒಂದು 3-4 ಕ್ಲಾಸಸ್ಗಳು, ಪ್ರತಿದಿನ ಒಂದು 3 ಕ್ಲಾಸಸ್ ಅಂತೂ ಮಿನಿಮಮ್ ಇದ್ದೇ ಇರುತ್ತೆ, ವಾರದಲ್ಲಿ 5 ದಿನಗಳಂತೂ ಇದ್ದೇ ಇರುತ್ತೆ. ಅದ್ರ ಪ್ರಕಾರ ನಾವು ಕ್ಲಾಸ್ಗಳನ್ನು ಮಾಡ್ತಾ ಹೋಗ್ತೇವೆ. ನಾನು ಮೇಜರ್, ಮೈನರ್ ಮತ್ತು ಲೋಕಲ್ ಲಾಸ್ಗಳನ್ನು ತೊಗೊಳ್ತೇನೆ, ಸ್ವಾತಿ ಮ್ಯಾಮ್ ಮೇಜರ್ ಮತ್ತು ಮೈನರ್ ಲಾಸ್ಗಳನ್ನ ತೊಗೊಳ್ತಾರೆ. ಸೊ ಇಷ್ಟು ಈ ಕರ್ನಾಟಕ ಜುಡಿಷರಿ ಬ್ಯಾಚ್ಗೆ ಸಂಬಂಧಪಟ್ಟದ್ದು. ಒಂದು ವೇಳೆ ನೀವು ಈ ಬ್ಯಾಚನ್ನ ಜಾಯ್ನ್ ಆಗ್ತೀರಿ ಅಂತ ಬಯಸಿದರೆ, ಸೊ ನೀವು 6 ತಿಂಗಳ ಒಂದು ಡ್ಯೂರೇಷನ್ನ ತೊಗೊಳ್ಬೇಕು. 6 ತಿಂಗಳ ಬ್ಯಾಚನ್ನು ತೊಗೊಳ್ತೀರಿ ಅಂತಾದರೆ ನೋಡಿ, ಅದರದ್ದು ಅಮೌಂಟ್ ಅಬೌಟ್ 38,000 ಇದೆ. ಈಗ 38,000 ಇರುವಂಥದ್ದು. ಮತ್ತು ಇನ್ನೂ ನಾವು ಜನವರಿಯಿಂದ ಪ್ರೈಸ್ ಜಾಸ್ತಿ ಆಗುತ್ತೆ, 20% ಜಾಸ್ತಿ ಆಗುತ್ತೆ. ಈಗ 20% ಡಿಸ್ಕೌಂಟ್ ಇದೆ. ಅಂದರೆ ಟೋಟಲ್ ಆಗಿ ನೀವು ಅಬೌಟ್ 40% ಸೇವ್ ಮಾಡ್ಬೋದು ಈಗಲೇ ಪರ್ಚೇಸ್ ಮಾಡಿದರೆ. ಸೊ ಈಗ ನೀವು ಕೊಡುವಂಥದ್ದು 30,614 ಆಗುತ್ತೆ. ಮತ್ತು ಇನ್ನೊಂದು ಅಂದರೆ, ಈಗ ಇಲ್ಲಿ ನೀವು ಕಾಣ್ತಾ ಇರ್ಬೋದು, ಗೆಟ್ ಅಡಿಷ್ನಲ್ 12+3 18+6 ಮಂತ್ಸ್ ಅಂತ. 12 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ನಿಮಗೆ ಅಡಿಷ್ನಲ್ 3 ತಿಂಗಳ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. 18 ತಿಂಗಳ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ ಅಡಿಷ್ನಲ್ 6 ತಿಂಗಳ ಸಬ್ಸ್ಕ್ರಿಪ್ಷನ್ ಕೂಡ ಸಿಗುತ್ತೆ. ಅದೇ ರೀತಿ ಐಕಾನಿಕ್ ಕೂಡ. ಸೊ ನಾನು ಸಜೆಸ್ಟ್ ಮಾಡೋದು ನನ್ನ ಬ್ಯಾಚ್ಗೆ 6 ತಿಂಗಳದ್ದು ಪ್ಲಸ್ ಐಕಾನಿಕ್ ಕೂಡ ತೊಗೊಳ್ಬೋದು. ನಿಮಗೆ ಆವಾಗ ಜಡ್ಜ್ಮೆಂಟ್ ರೈಟಿಂಗ್ ಮತ್ತು ಲೋಕಲ್ ಲಾಸ್ಗಳ ಬಗ್ಗೆ ಒಂದು ಜಾಸ್ತಿ ಮಾಹಿತಿ ಸಿಗುತ್ತೆ. ಈ ಒಂದು ಡಿಸ್ಕೌಂಟ್ ಪಡ್ಕೊಳ್ಳಿಕ್ಕೆ ನೀವು ಅಪರ್ಣಾ ಲಾ ಅಂತ ಕೋಡ್ ಹಾಕ್ಬೋದು, APARNA LAW ಅಂತ. ಮತ್ತು ಪ್ರೈಸ್ ಹೈಕ್ 1 ಫೆಬ್ರವರಿಯಿಂದ ಜಾಸ್ತಿ ಆಗ್ತಾ ಇದೆ, ಅದಕ್ಕೋಸ್ಕರ. ಇನ್ನೊಂದು ಮತ್ತು ಉತ್ತರ ಪ್ರದೇಶ್ ಮತ್ತು ಛತ್ತೀಸ್ಗಢದ ಮಾಕ್ ಟೆಸ್ಟ್ಗಳು ಅವೈಲೇಬಲ್ ಇದೆ. ಅದು 500 ರೂಪೀಸ್ಗೆ ಮಾತ್ರ, ಅಷ್ಟಕ್ಕೆ ನೀವು ಪಡ್ಕೊಳ್ಬೋದು ಆ ಮಾಕ್ ಟೆಸ್ಟ್ ಸೀರೀಸನ್ನು. ಅದನ್ನು ಕೂಡ ನೀವು ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. 3 ಎಕ್ಸಾಕ್ಟ್ಲಿ UP ಜುಡಿಷಿಯಲ್ ಎಕ್ಸಾಮ್ ಪ್ಯಾಟರ್ನ್ ಥರನೇ. ಸೊ ನೀವು ಕೂಡ ಉಳಿದವ್ರ ಜೊತೆ ಕಾಂಪೀಟ್ ಮಾಡಿ ಎಷ್ಟು ಮಾಡ್ಬೋದಂತ. ಸೊ ಸುಮಾರು 70,000 80,000 ಜನ ಆ್ಯಕ್ಚುಲಿ UP ಎಕ್ಸಾಮ್ಗೆ ಬರೀತಾರಂತೆ. ಸೊ ಅವರ ಒಂದು ಪ್ರಿಪ್ರೇಷನ್ ಲೆವೆಲ್ ನೋಡಿಕೊಂಡು ನಾವು ಕೂಡ ಎಷ್ಟು ಪ್ರಿಪೇರ್ ಆಗ್ಬೋದು ಅಂತ ನಮಗೂ ಅಂದಾಜಾಗುತ್ತೆ. ಸೊ ಹಾಗೆ ಇನ್ನೂ ಒಂದು ಹೊಸ ಫೀಚರ್ ಲಭ್ಯ ಏನಿದೆ ಅಂದರೆ, ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಜುಡಿಷಿಯರಿ ನೋಟ್ಸ್ ಅವೈಲೇಬಲ್ ಇದೆ. ಸೊ ಇದು ಕಾಂಪ್ರಹೆನ್ಸಿವ್ ಪ್ರಿಪ್ರೇಷನ್ಗೂ ಹೆಲ್ಪ್ ಆಗುತ್ತೆ ಮತ್ತು ಕ್ವಿಕ್ ರಿವಿಷನ್ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಇದೆಲ್ಲವೂ ಕೂಡ ನೋಡಿ, ಸಬ್ಜೆಕ್ಟ್ ಥಿಯರಿ, ಕ್ವಿಕ್ ವ್ಯೂ ಚಾರ್ಟ್ಸ್, ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್, ಲೀಗಲ್ ಮ್ಯಾಕ್ಸಿಮ್ಸ್, ಇಂಟಿಗ್ರೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಮೇನ್ಸ್ ಕ್ವಶನ್ಸ್ ಆ್ಯಂಡ್ ಮಾಡಲ್ ಆನ್ಸರ್ಸ್, ಅದ್ರ ಬಗ್ಗೆ ಸಂಬಂಧಪಟ್ಟ ಎಲ್ಲ ಒಂದು ಮಾಹಿತಿಗಳನ್ನು ನೀವಿಲ್ಲಿ ಕಾಣ್ಬೋದು. ಓಕೆ, ಇನ್ನು ಪ್ರೈಸ್ ಹೈಕ್ ನಾನು ಆಲ್ರೆಡಿ ಹೇಳಿದ್ದೆ, ಮತ್ತೆ 20% ಜಾಸ್ತಿ ಆಗೋದು. ಈಗ ಇದೇ 6 ತಿಂಗಳದು ಈಗ 38,000 ಇದ್ದರೆ ಅದಾದಮೇಲೆ 45,000 ಅಂದರೆ ಸುಮಾರು 46,000 ಆಗುತ್ತೆ. ಸೊ ಈಗಲೇ ನೀವು ತೊಗೊಂಡ್ರೆ ಸುಮಾರು 15,000 ಉಳಿಸ್ತೀರಿ ಆ್ಯಕ್ಚುಲಿ. ಸೊ ಇಷ್ಟು ನಾನು ಮತ್ತು ಇನ್ನೊಂದು ಬ್ಯಾಚ್ ಡೀಟೇಲ್ಸ್ ಬಗ್ಗೆ ತುಂಬ ಇಂಪಾರ್ಟೆಂಟ್. ಹಲವಾರು ಬ್ಯಾಚ್ಗಳ ಬಗ್ಗೆ ನಾವು ಪ್ರತಿ ಸಲ ಹೇಳ್ತಾ ಇರ್ತೇವೆ. ಸೊ ರೆಗ್ಯುಲರ್ ಲಿಂಕಿಂಗ್ ಬ್ಯಾಚ್
ಅದು 12 ತಿಂಗಳ ಡ್ಯೂರೇಷನ್ ಇರುವಂಥದ್ದು. ಜನವರಿ 26ರಿಂದ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಉತ್ತರಾಖಂಡ್ ಜುಡಿಷರಿ ಬ್ಯಾಚ್ ಇದೆ, ಅದು ಫೆಬ್ರವರಿ 1ರಿಂದ ಸ್ಟಾರ್ಟ್ ಆಗಿದೆ. ಹಾಗೆ ವೆಸ್ಟ್ ಬೆಂಗಾಲ್ ಜುಡಿಷರಿ ಅಂತ ಇದೆ, ಅದು ಜನವರಿ 23ರಿಂದ ಸ್ಟಾರ್ಟ್ ಆಗಿದೆ. ಸೊ ಇಷ್ಟು ನಾನು ಈ ಒಂದು ಅನ್ಅಕಾಡೆಮಿ ಜುಡಿಷರಿ ಅಥವಾ ಅನ್ಅಕಾಡೆಮಿ ಪ್ಲ್ಯಾಟ್ಫಾರ್ಮಲ್ಲಿ ಬರುವಂಥ ಬ್ಯಾಚಸ್ಗಳು, ಹೊಸ ಸಬ್ಸ್ಕ್ರಿಪ್ಷನ್ಸು, ಹೊಸ ಆಫರ್, ಹೊಸ ಯಾವುದಾದ್ರೂ ಪ್ರಾಡಕ್ಟ್ಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಸೊ ಹೀಗೆ ಇನ್ನು ಅನ್ಅಕಾಡೆಮಿ ಜುಡಿಷರಿ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ನೀವು ಜಾಯ್ನ್ ಆಗ್ಬೋದು. ಜುಡಿಷರಿ ಲೆಟ್ಸ್ ಕ್ರ್ಯಾಕ್ ಜುಡಿಷರಿ ಅಂತ ಅನ್ಅಕಾಡೆಮಿ ಅವ್ರದ್ದೇ ಒಂದು ಅನದರ್ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೂ ಜಾಯ್ನ್ ಆಗ್ಬೋದು. ಸೊ ಹೀಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಕೀಪ್ ವಾಚಿಂಗ್. ಥ್ಯಾಂಕ್ ಯು. ನಮಸ್ತೆ.